ನಮಸ್ಕಾರ ವೀಕ್ಷಕರೇ, ಸಮೃದ್ಧಿ ಪ್ರಾಪರ್ಟೀಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ಪ್ರತಿಯೊಬ್ಬರು ಕೂಡ ನಾವು ಧರಿಸುವಂತಹ ಬಟ್ಟೆ ಆಗಬಹುದು, ವಾಸ ಮಾಡುವಂತಹ ಮನೆಯಲ್ಲಿ ಬಳಸುವಂತಹ ಯಂತ್ರೋಪಕರಣಗಳ ಬಗ್ಗೆ ಆಗಬಹುದು, ಬ್ರ್ಯಾಂಡ್ ಬಗ್ಗೆ ಯೋಚನೆ ಮಾಡ್ತೀವಿ. ಇನ್ನು ದೀರ್ಘಕಾಲವಾಗಿ ನಮ್ಮ ಬಹುತೇಕ ಸಮಯವನ್ನು ಕಳೆಯುವಂತಹ ಹಾಗೂ ನಮ್ಮ ಭವಿಷ್ಯಕ್ಕೆ ಬುನಾದಿಯಾಗಿರುವಂತಹ ಒಂದು ಸ್ವಂತ ಸೂರನ್ನು ನಾವು ಹೊಂದಬೇಕು ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಲ್ಯಾಂಡ್ ಬೇಕಲ್ವಾ? ಹಾಗಾದರೆ ಈ ಲ್ಯಾಂಡ್ ಅಂತ ಬಂದಾಗ ಎಲ್ಲಿ ತೊಗೋಬೇಕು, ಯಾವ ಜಾಗದಲ್ಲಿ ತೊಗೊಳ್ಬೇಕು, ಇದು ಅಪ್ರೂವ್ಡ್ ಸೈಟಾ, ಕನ್ವರ್ಷನ್ ಸೈಟಾ, ಕಾನೂನುಬದ್ಧವಾಗಿದೆಯಾ, ಹೀಗೆ ನಾನಾ ಪ್ರಶ್ನೆಗಳು ಮೂಡೋದು ಸಹಜ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಸಮೃದ್ಧಿ ಪ್ರಾಪರ್ಟೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಮೊದಲನೇದಾಗಿ ಪ್ರತಿಯೊಬ್ಬರು ಕೂಡ ಸೈಟ್ ತೊಗೊಳ್ಬೇಕು ಅಂತ ಬಯಸೋದು ಸಹಜ. ಸಮೃದ್ಧಿ ಪ್ರಾಪರ್ಟೀಸ್ ಒಂದು ರೀತಿ ಪ್ರಾಸ್ಪರಸ್ ಹಾಗೆ ಪ್ರತಿಯೊಬ್ಬರು ಆ ಒಂದು ಸಮೃದ್ಧಿಯಾದಂಥ ಜೀವನವನ್ನು ನಡೆಸಬೇಕು ಅಂದರೆ ಸಮೃದ್ಧಿ ಪ್ರಾಪರ್ಟೀಸಲ್ಲಿ ಸೈಟನ್ನು ಪರ್ಚೇಸ್ ಮಾಡಬೇಕು. ಆದರೆ ನಿಮ್ಮ ಸಂಸ್ಥೆ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡೋಣ. ಸಮೃದ್ಧಿ ಪ್ರಾಪರ್ಟೀಸ್ ಅನ್ನೋದು ಒಂದು ಪ್ರಾಪರ್ಟಿಯ ಕಂಪನಿ. 2014ರಲ್ಲಿ ಈ ಕಂಪ್ನಿನ ನಾವು ಓಪನ್ ಮಾಡಿದ್ದು. ಅಲ್ಲಿಂದ ಈವರೆಗೆ ಸಾವಿರಾರು ಜನ ಕಸ್ಟಮರ್ಗೆ ನಾವು ರಿಜಿಸ್ಟ್ರೇಷನ್ನ ಮಾಡಿಕೊಟ್ಟಿದ್ದೀವಿ. ಈ ಕಂಪ್ನಿಯಲ್ಲಿ ನಮ್ಮಲ್ಲಿ ಏನಂದರೆ ಬರೀ ಅಪ್ರೂವ್ಡ್ ಸೈಟ್ಸ್ನ ಮಾತ್ರ ನಾವು ಮಾಡೋದು. ಓಕೆ. ಎಲ್ಲ ರೀತಿ BMRDA ಅಪ್ರೂವ್ಡ್ ಆಗ್ಬೋದು, ಮತ್ತು DC ಕನ್ವರ್ಟೆಡು ಮತ್ತು DTC ಅಪ್ರೂವ್ಡ್. ಈ ಮೂರು ಅಪ್ರೂವ್ಡ್ ಸೈಟ್ಗಳನ್ನ ಮಾತ್ರ ನಮ್ಮಲ್ಲಿ ಸೇಲ್ ಮಾಡ್ತೀವಿ. ಓಕೆ. ಏನಿದು ಅಪ್ರೂವ್ಡ್ ಸೈಟ್ಸ್? ಯಾಕಂತಂದರೆ ನಾವು ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಬಂದಾಗ ಕನ್ವರ್ಷನ್ ಸೈಟ್ಸ್ಗಳು ತುಂಬ ನಮಗೆ ಉಪಯೋಗ ಬರೋವಂಥದ್ದು ಅಂತ ನಾವು ಯೋಚನೆ ಮಾಡ್ತೀವಿ. ಹಾಗಾದರೆ ಈ ಕನ್ವರ್ಷನ್ ಸೈಟ್ಸ್ಗೂ ಅಪ್ರೂವ್ಡ್ ಸೈಟ್ಸ್ಗೂ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನಾವು ಸಮೃದ್ಧಿ ಪ್ರಾಪರ್ಟೀಸ್ ಅವರು ಎಲ್ಲೆಲ್ಲಿ ಸೈಟನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡೋಣ. ಈಗ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಗೌರಿಬಿದನೂರಲ್ಲಿ ಇದೆ DTC ಅಪ್ರೂವ್ಡ್ ಸೈಟ್ಸು, ಮತ್ತು ಮೈಸೂರು ರಸ್ತೆ ಮತ್ತು ನೆಲಮಂಗಲಲ್ಲಿ BMRDA ಅಪ್ರೂವ್ಡ್ ಸೈಟ್ಸ್ ಇದೆ. ಓಕೆ. ಮೈಸೂರು ರಸ್ತೆ ಮತ್ತು ನೆಲಮಂಗಲದಲ್ಲಿ. ಸೊ ಈಗ ಮೈಸೂರು ರಸ್ತೆ ಅಂತ ಅಂದರೆ ಈಗ ಆಲ್ರೆಡಿ ಮೆಟ್ರೋ ವರ್ಕ್ ನಡೀತಾ ಇದೆ. ತುಂಬ ಜನಗಳು ಅಂದ್ಕೊಂಡಿರೋದು ಏನಂತಂದರೆ ತುಂಬ ದುಬಾರಿ ಇರುತ್ತೆ ಮೈಸೂರು ರಸ್ತೆಯಲ್ಲಿ ನಾವು ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ಸಮೃದ್ಧಿ ಪ್ರಾಪರ್ಟೀಸಲ್ಲಿ ಡೈಮೆನ್ಷನ್ಸ್ ವೈಸ್ ಮತ್ತು ರೇಟ್ ವೈಸ್ ಕೂಡ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಬಿಟ್ರೆ ಒಂದು ಅಪ್ರೂವ್ಡ್ ಸೈಟ್ನ BMRDA ಅಪ್ರೂವ್ಡ್ ಸೈಟ್ನ ಅವ್ರು ತಮ್ಮದಾಗಿಸ್ಕೊಳ್ಬೋದಲ್ವ ಸರ್? ಖಂಡಿತ ಮೇಡಮ್, ಖಂಡಿತ. ನಮ್ಮಲ್ಲಿ ಅಪ್ರೂವ್ಡ್ ಸೈಟ್ಸಲ್ಲಿ 30-40 ಮೆಜರ್ಮೆಂಟ್ ಇದೆ. ಮತ್ತು ಆರ್ಟ್ ಸೈಜ್ ಅಂದರೆ ನಿಮಗೆ 50/60 ಆಗಿರ್ಬೋದು, ಮತ್ತು 40/40 ಆಗಿರ್ಬೋದು. ಈ ಥರ ಡೈಮೆನ್ಷನ್ಸ್ ಸೈಟ್ಸ್ಗಳಿದೆ. ಓಕೆ. ಸೊ 50/50, 30/40 ಇದೆಯಾ? ಖಂಡಿತ. ಓಕೆ. ಇನ್ ಕೇಸ್ 20/30 ತುಂಬ ಚಿಕ್ಕದು ಬೇಕು ಅಂದ್ರೂ? ಚಿಕ್ಕದು ಬೇಕಂದ್ರೆ ಇದರಲ್ಲಿ ಅಪ್ರೂವ್ಡ್ ಸೈಟ್ಸಲ್ಲಿ ನಿಮಗೆ 20/30 ಬರಲ್ಲ. ಓಕೆ. ಅಪ್ರೂವ್ಡ್ ಸೈಟ್ಸಲ್ಲಿ 30/40 ಮತ್ತು ಆರ್ಟ್ ಸೈಜ್ ಎರಡೇ ಬರೋದು ಅಪ್ರೂವ್ಡ್. ಓಕೆ. ಸೊ ಕಮರ್ಷಿಯಲ್ ಪರ್ಪಸ್ ಕೂಡ ಬಳಸ್ಕೋಬಹುದಾಗಾದ್ರೆ? ಖಂಡಿತ. ನೀವು ಮೇನ್ ರೋಡಲ್ಲಿ ಬರೋಂಥದ್ದನ್ನ ಕಮರ್ಷಿಯಲ್ಗೆ ಯೂಸ್ ಮಾಡ್ಕೋಬಹುದು, ಒಳಗಡೆ ಬರೋಂಥದ್ದನ್ನ ರೆಸಿಡೆನ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಬೋದು. ಸರ್, ಈಗ ಸಮೃದ್ಧಿ ಪ್ರಾಪರ್ಟೀಸರು ಒಂದು ಕಡೆ ಗೌರಿಬಿದನೂರಲ್ಲಿ ಅಲ್ಲಿ DTCP ಅಪ್ರೂವ್ಡ್ ಸೈಟ್ ಕೊಡ್ತಾ ಇದ್ದೀರಾ, ಇನ್ನು ಮೈಸೂರು ರಸ್ತೆ ನೆಲಮಂಗಲ ಅಂದಾಗ BMRDA ಅಪ್ರೂವ್ಡ್ ಸೈಟ್ ಕೊಡ್ತಾ ಇದ್ದೀರಾ. ಸೊ ರೇಟ್ ವೈಸ್ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಏನಾದರೂ ಇದೆಯಾ? ಖಂಡಿತ ಮೇಡಮ್. ರಿವೀಲ್ ಮಾಡ್ಬೋದಾ? ಮಾಡಬಹುದು. ನೀವು ನೆಲಮಂಗಲಲ್ಲಿ ನಿಮಗೆ ಮೇನ್ ರೋಡಲ್ಲಿ ಬರುತ್ತೆ, ಮೇನ್ ರೋಡ್ 1 ಕಿಲೋಮೀಟರ್ ಒಳಗಡೆ ಬರುತ್ತೆ. BMRDA ಅಪ್ರೂವ್ಡ್ ಅಲ್ಲಿ ಒಂದು 2,800 ರೂಪಾಯಿ ಇದೆ ಅಡಿಗೆ. ಓಕೆ. ಮೈಸೂರು ರಸ್ತೆ ಅಂದರೆ ನಿಮಗೆ ಚಂದ್ರಪ್ಪ ಸರ್ಕಲ್ ಅಂತ ಬರುತ್ತೆ, ಅಲ್ಲಿ 1,750 ರೂಪಾಯಿ ಇದೆ ಅಡಿ. ಮೇನ್ ರೋಡೆಲ್ಲ ಅಥವಾ ತುಂಬ ಇಂಟೀರಿಯರಾ ಹೇಗೆ ಮೈಸೂರು ರಸ್ತೆ ಅಂದರೆ? ಮೈಸೂರು ರಸ್ತೆ ಅಂದರೆ ನಿಮ್ಗೆ ಚಂದ್ರಪ್ಪ ಸರ್ಕಲ್ ಇಂದ ವಾಕಬಲ್ ಡಿಸ್ಟೆನ್ಸ್ ಅಂದರೆ 300 ಮೀಟರ್ ಅಂತರದಲ್ಲಿ ಬರುತ್ತೆ ಇದರಲ್ಲಿ. ಫೈನ್. ಹಾಗಾದ್ರೆ ಸುತ್ತಮುತ್ತ ಏನೆಲ್ಲ ಸೌಕರ್ಯಗಳಿದೆ ಅಂತ ಕೂಡ ತಿಳಿಸ್ಕೊಟ್ಬಿಡಿ. ಇವಾಗ ಸುತ್ತಮುತ್ತ ನಿಮ್ಗೆ ಗೊತ್ತಿರೋ ಹಾಗೆ ಮೈಸೂರಲ್ಲಿ ಮೆಟ್ರೋ ಬಂದಿದೆ ಈಗ, ಮತ್ತೆ ಬಿಗ್ ಬ್ಯಾನ್ ಎಂಟ್ರಿ ಅಂತ ಒಳ್ಳೆ ಪ್ಲೇಸ್ ಇದೆ, ಮತ್ತೆ ಮಂಚದ ಮೇಲೆ ಡ್ಯಾಮ್ ಬರುತ್ತೆ, ಡ್ಯಾಮ್ ಇದೆ. ಈ ಥರ ಸುತ್ತಮುತ್ತ ಮುಕ್ತಿನಾಗ ಅಂದ್ಬಿಟ್ಟು ರಾಮವಳ್ಳಿ ಬಂದರೆ ನೀವು ಮುಕ್ತಿನಾಗ ಟೆಂಪಲ್ ಇದೆ. ಹೌದು. ತುಂಬ ಡೆವಲಪ್ ಆಗ್ತಾ ಇದೆ, ಆ ಥರ ಪ್ಲೇಸ್ಗಳಿದಾವೆ. ಓಕೆ. ಇವೆಲ್ಲವೂ ಕೂಡ ಪ್ರಸಿದ್ಧಿ ಪಡೆದಂತಹ ಸ್ಥಳಗಳು. ಆದರೆ ಒಬ್ಬ ಗ್ರಾಹಕ ಇನ್ವೆಸ್ಟ್ ಮಾಡಬೇಕು ಅಂದಾಗ ಯೋಚನೆ ಮಾಡೋದು ಮೊದಲಿಗೆ ವಿದ್ಯುತ್ ಸೌಕರ್ಯ ಇದೆಯಾ, ನೀರಿನ ಸೌಕರ್ಯ ಇದೆಯಾ, ಸೊ ಒಳಚರಂಡಿ ವ್ಯವಸ್ಥೆ ಇದೆಯಾ, ಹೇಗೆ, ಮತ್ತು ಶಾಲಾ ಕಾಲೇಜುಗಳಾಗಬಹುದು, ಇನ್ನು ಕೆಲಸ ಮಾಡಬೇಕು ಅಂತ ಅಂದರೆ ನಮಗೆ ಒಂದು ಸಾರಿಗೆ ವ್ಯವಸ್ಥೆ ಆಗ್ಬೋದು. ಇದೆಲ್ಲದರ ಬಗ್ಗೆ ಯೋಚನೆ ಮಾಡಿದಾಗ ಯಾವ ರೀತಿಯಾದಂಥ ಅಮ್ಯುನಿಟೀಸ್ಗಳನ್ನ ಹೊಂದಿದೆ ಅಂತ ಕೂಡ ತಿಳಿಸ್ಕೊಡಿ. ಮೇಡಮ್, ಅಪ್ರೂವ್ಡ್ ಸೈಟ್ಸಲ್ಲಿ ಎಲ್ಲ ರೀತಿಯ ಅಮ್ಯುನಿಟೀಸ್ಗಳು ಇರುತ್ತೆ ನಿಮಗೆ. ರಸ್ತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ವಾಟರ್ ಟ್ಯಾಂಕ್ ಫೆಸಿಲಿಟಿ ಎಲ್ಲ ವ್ಯವಸ್ಥೆನೇ ಇದೆ. ಅಪ್ರೂವ್ಡ್ ಸೈಟ್ಸಲ್ಲಿ ಇದು ಬೇಸಿಕ್ ಕಮ್ಯುನಿಟಿ ಎಲ್ಲ ಕೊಟ್ಟರೆ ನಿಮ್ಗೆ ಅಪ್ರೂವ್ಡ್ ಆಗೋದು. ಅಪ್ರೂವ್ಡ್ ಸೈಟ್ಸಲ್ಲಿ ಇದೆಲ್ಲ
ಬೇಸಿಕ್ ಕಮ್ಯುನಿಟಿ ಬಂದೇ ಬರುತ್ತೆ ನಿಮಗೆ. ಸೊ ಅಂದರೆ ಮೂಲಭೂತ ಸೌಕರ್ಯಗಳಿರುತ್ತೆ ಈ ಒಂದು. ಬಟ್ ನಮ್ಮ ವೀಕ್ಷಕರಿಗೆ ಒಂದು ಏನು ಯೋಚನೆ ಬರುತ್ತೆ ಅಂತ ಅಂದರೆ, ಮೇಯ್ನಾಗಿ ಎಲ್ಲೋ ನಮ್ಮ ದೂರದಲ್ಲಿ ಹೋಗಿ ವಾಸ ಮಾಡ್ತೀವೋ ಏನೋ, ಸೊ ಇದೆಲ್ಲ ಸೌಕರ್ಯಗಳು ಇರುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಮಾಡೋದು ಸಹಜ. ಸೊ ಹಾಗಾಗಿ ಅಪ್ರೂವ್ಡ್ ಸೈಟ್ಸ್ ಆದರೂ ಸಹಿತ ಇಂಥ ಒಂದು ಸೌಕರ್ಯಗಳಿದೆ ಅಂತ ಕೂಡ ಅವರು ತಿಳ್ಕೊಳ್ಬೇಕಾಗತ್ತೆ. ಓಕೆ, ಇನ್ನು ನಮಗೆ ಈಗ ನಾವು ಟ್ರಾನ್ಸ್ಪೋರ್ಟ್ ಅಂತ ನಾವು ವಿಚಾರ ಬಂದಾಗ, ಅವರು ಕೆಲಸ ಮಾಡೋಂಥ ಜಾಗ ತುಂಬ ದೂರ ಇರ್ಬೋದು, ಸಿಟಿಲಿ ವಾಸ ಮಾಡ್ತಾ ಇರ್ತಾರೆ ಎಷ್ಟು ದಿನ ಬಾಡಿಗೆ ಮನೆಗಳಲ್ಲಿ. ಸೊ ತದನಂತರ ನಿಮ್ಮಲ್ಲಿ ಸೈಟ್ ಪರ್ಚೇಸ್ ಮಾಡಿದ ನಂತರ ಮನೆ ಕಟ್ಕೊಂಡು ಅಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದಾಗ ಸ್ವಲ್ಪ ಟ್ರಾವೆಲ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮೆಟ್ರೋ ಫೆಸಿಲಿಟೀಸ್ ಅದು ನಡೀತಾ ಇದೆ ಈಗ, ಅದು ಆಲ್ರೆಡಿ. ಸೊ ಅದ್ರ ಬಿಟ್ಟು ಹೊರತಾಗಿ BMTC ಬಸ್ಗಳಾಗಬಹುದು, ಬೇರೆ ಸೌಕರ್ಯಗಳು ಹೇಗಿದೆ ಸರ್ ಅದರಲ್ಲಿ? ಸಾರಿಗೆ ವ್ಯವಸ್ಥೆ BMTC ನಮ್ಮ ಲೇಔಟ್ ಮುಂದೆ ಹೋಗುತ್ತೆ, BMTC ಬಸ್ ಕನ್ವೀನಿಯಂಟ್ ಇದೆ. ಮತ್ತೆ ನಿಮಗೆ ಸ್ಕೂಲ್ ವ್ಯವಸ್ಥೆಗಳು ಹತ್ರನೇ ಇದೆ, ಲೇಔಟ್ ಇಂದ 1 or 2 ಕಿಲೋಮೀಟರ್ಲೇ ಸ್ಕೂಲ್ಗಳು, ಕಾಲೇಜುಗಳು ಎಲ್ಲ ನಿಯರ್ಗಳು ಇದೆ. ಮತ್ತೆ ರೆಡಿ ಟು ಕನ್ಸ್ಟ್ರಕ್ಟ್, ನೀವು ನಾಳೆನೇ ನೀವು ಲೇಔಟ್ ನಲ್ಲಿ ಮನೆ ಕಟ್ಬೋದು, ಆ ರೀತಿ ಇದೆ. ಈಗ ಆಲ್ರೆಡಿ ಅಂಡರ್ ಕನ್ಸ್ಟ್ರಕ್ಷನ್ ಸುಮಾರು 1-2-3 ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಓಕೆ, ನೀವು ಇವತ್ತು ಏನಾದರೂ ಸೈಟ್ ನೀವು ಮಾಡ್ಕೊಂಡ್ರೆ ರಿಜಿಸ್ಟ್ರು, ನಾಳೆ ಬೆಳಿಗ್ಗೆ ನೀವು ಮನೆಯನ್ನ ಕಟ್ಕೋಬಹುದು. ಆ ರೀತಿ ಆದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ವ್ಯವಸ್ಥೆಗಳು ಇದೆ. ಓಕೆ, ನೀವೇನೋ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ ತಕ್ಷಣನೇ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಬಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅನ್ನೋದಾದ್ರೆ ಎಷ್ಟು ಅಮೌಂಟು ಮೊದಲಿಗೆ ಪಾವತಿನ ಮಾಡಬೇಕಾಗತ್ತೆ? ಮೊದಲಿಗೆ ನೀವು ಸೈಟ್ ನೋಡಬೇಕು. ಯಾಕಂದ್ರೆ ಅವ್ರಿಗೆ ಗ್ರಾಹಕರಿಗೆ ಸೈಟ್ ಓಕೆ ಆಗಬೇಕು. ಮೊದಲಿಗೆ ಕಂಪನಿ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಇರುತ್ತೆ. ಅವರು ಬಂದು ಸೈಟ್ ನಮಗೆ ವಿಸಿಟ್ ಬೇಕು ಅಂದ್ರೆ ಅವ್ರು ಇರೋ ಜಾಗಕ್ಕೆ ಕ್ಯಾಬ್ ಬರುತ್ತೆ ಕಂಪನಿ ಕಡೆಯಿಂದ, ಕರ್ಕೊಂಡೋಗಿ ನಿಮ್ಮನ್ನ ಸೈಟ್ನ ತೋರಿಸ್ಕೊ ಬರ್ತಾರೆ. ಮತ್ತು ಸೈಟ್ನ ನೀವು ನೋಡ್ಕೊಂಡು ಬಂದಮೇಲೆ ನಿಮಗೆ ಯಾವ ಸೈಟ್ ಬೇಕು ನಂಬರ್ಸ್ ಓಕೆ ಮಾಡಿದ್ರೆ ಅವತ್ತು ನೀವು ಬುಕ್ಕಿಂಗ್ ಅಮೌಂಟ್ ಅಂತ ತಗೊಂತೀವಿ. ಜಸ್ಟ್ 10,000 ಬುಕ್ಕಿಂಗ್ ಅಮೌಂಟ್ ಅಂತ ಇರುತ್ತೆ. ಬುಕ್ಕಿಂಗ್ ಅಮೌಂಟ್ ಅದು ಬುಕ್ಕಿಂಗ್ ಅಮೌಂಟ್ ಕೊಟ್ಟರೆ ನಾವು ಡಾಕ್ಯುಮೆಂಟೇಶನ್ ಕೊಡ್ತೀವಿ, ಕಂಪ್ಲೀಟ್ ಡಾಕ್ಯುಮೆಂಟ್ಸ್. ನೀವು ಒಂದ್ಸಲಿ ಹೋಗಿ ನೀವು ಲೀಗಲ್ ವೆರಿಫೈ ಮಾಡ್ಕೊಂಡು ಲೀಗಲ್ ಓಕೆ ಆದಮೇಲೆ ಆಮೇಲೆ ನೀವು ರಿಜಿಸ್ಟ್ರೇಷನ್ ಡೇಟ್ನ ನಮಗೆ ಕನ್ಫರ್ಮ್ ಮಾಡೋದು. ಯಾವತ್ತು ನೀವು ರಿಜಿಸ್ಟ್ರೇಷನ್ ಮಾಡ್ಕೊತೀರ ಅಂದಾಗ ಅವತ್ತೊಂದು ದಿನ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ರೆಡಿ ಇರ್ತೀವಿ. ಸರ್, ಈಗ 30-40 ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತಂದರೆ, ಸೊ ಮೊದಲಿಗೆ ಎಷ್ಟು ಅಮೌಂಟ್ ಪಾವತಿ ಮಾಡಿದ ನಂತರ ನೀವು ಅದಕ್ಕೆ ರಿಜಿಸ್ಟ್ರೇಷನ್ ನೋಂದಣಿಗೆ ಅದು ಸಿದ್ಧವಾಗಿರುತ್ತೆ? ಮೇಡಮ್ ಹೇಳಿದ್ರಲ್ಲ, ಈಗ 10,000 ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ಬುಕ್ಕಿಂಗ್ ಅಮೌಂಟ್ ಹೊರತುಪಡಿಸಿದ್ರೆ ನೀವು ರಿಜಿಸ್ಟ್ರೇಷನ್ ಮುಂಚೆ ಪೂರ್ತಿ ಅಮೌಂಟ್ ನ ಕಟ್ಟಬೇಕಾಗುತ್ತೆ. ನಾನು ಬ್ಯಾಂಕ್ ಲೋನ್ ಹೋಗ್ತೀನಿ ಅಂದ್ರೆ 30% ನೀವು ಕೊಟ್ಬಿಟ್ಟು ಅಗ್ರಿಮೆಂಟ್ ಹಾಕೊಂಡ್ರೆ ಇನ್ನು ಮಿಕ್ಕಿದ್ದು ಬ್ಯಾಂಕ್ಗೆ ಪ್ರೊಸೆಸ್ ಮಾಡ್ತೀವಿ. ಈ ನೋಡಿದ್ರೆ 70% ಲೋನ್ ಆಗುತ್ತೆ. ಅದು ನೀವೇ ಕೊಡಿಸ್ತೀರಾ ಅಥವಾ ಗ್ರಾಹಕರೇ ಬೇರೆ ಕಡೆ ತಗೊಳ್ಬಹುದಾ? ನಮ್ಮ ಕಡೆಯಿಂದ ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡ್ಕೊಂಡು ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ. ಸರಿ, ಇಲ್ಲ ನಾವೇ ಮಾಡ್ಕೋತೀವಿ ಅಂತ ಅವ್ರು ಏನು ಹೇಳಿದ್ರೆ ಅವ್ರ ಕಡೆಯಿಂದ ಮಾಡ್ಕೋಬಹುದು. ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಕಂತಿನ ರೂಪದಲ್ಲಿ ಹಣ ಕೊಡುವಂತ, ಹಣ ಕಟ್ಟುವಂತಹ ವ್ಯವಸ್ಥೆ ಹೇಗೆ? ಇಲ್ಲ ಮೇಡಮ್, ಆ ರೀತಿ ಕಂತಿನ ವ್ಯವಸ್ಥೆ ಕಂಪನಿ ಬ್ಯಾಂಕ್ ಸಾಲ ಇದ್ರೆ ಸಾಕು. ಸೌಲಭ್ಯ ಸಿಗುತ್ತೆ ನಿಮಗೆ. ಓಕೆ, ಈಗ ಎಷ್ಟೋ ಜನಗಳಿಗೆ EMI ಬೇಡ, ನಮಗೆ ಅಟ್ಲೀಸ್ಟ್ ಬ್ಯಾಂಕ್ ಸಾಲ ಕೊಡಿಸಿದ್ರೆ ಸಾಕು ಅನ್ನೋರು ಕೂಡ ಇರ್ತಾರೆ. ಸೊ ಅದು ಒಂದು ರೀತಿ ಉತ್ತಮವಾದಂತಹ ಮಾರ್ಗ ಕೂಡ. ನಿಮಗೆ ಲೋನ್ ಸಾಲ ಸೌಲಭ್ಯ ಸಿಗ್ತದೆ. ಬ್ಯಾಂಕ್ ಎಲ್ಲಾ ರೀತಿಯಾದ ಡಾಕ್ಯುಮೆಂಟೇಶನ್ ಕ್ಲಿಯರ್ ಇದ್ರೆ ಮಾತ್ರ ಬ್ಯಾಂಕ್ಗಳು ನಿಮಗೆ ಸಾಲ ಕೊಡೋದು. ಓಕೆ, ಅದರಿಂದ ನೀವು ಬ್ಯಾಂಕ್ ಲೋನ್ ತಗೊಂಡ್ರೆ ನಿಮಗೆ ಒಂದು ಕನ್ಫರ್ಮೇಶನ್ ಬರುತ್ತೆ. ಲೀಗಲ್ ಒಂದು ನೀವು ಚೆಕ್ ಮಾಡಿಸ್ಕೊತೀರಾ, ಓಕೆ ಆಗುತ್ತೆ. ಮತ್ತೆ ಬ್ಯಾಂಕ್ ಲೋನ್ ಹೋಗ್ತೀರಾ, ಅಲ್ಲೂ ಕೂಡ ಬ್ಯಾಂಕ್ ಲೋನ್ ಡಾಕ್ಯುಮೆಂಟೇಷನ್ ಎಲ್ಲ ರೀತಿಯ ಸರಿಯಾಗಿದ್ರೆ ಮಾತ್ರ ಲೋನ್ ಸಿಗೋದು. ಓಕೆ, ಇನ್ನು ಡಾಕ್ಯುಮೆಂಟೇಷನ್ ಅಂತ ಬಂದಾಗ ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ಅವರು ಸೈಟ್ ವಿಸಿಟ್ ಮಾಡುವಂತಹ ಸಮಯದಲ್ಲಿ ಕ್ಯಾರಿ ಮಾಡಿದ್ರೆ ಸೊ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವಾಗ ಡಾಕ್ಯುಮೆಂಟ್ಸ್, ಇವಾಗ ಕಸ್ಟಮರ್ ಯಾವ ರೀತಿ ಡಾಕ್ಯುಮೆಂಟ್ಸ್ ಏನು ತರಬೇಕಾಗಿಲ್ಲ. ಅವರು ಜಸ್ಟ್ ಸೈಟ್ನ ನೋಡಿ ವಿಸಿಟ್ ಮಾಡಿ ಓಕೆ ಮಾಡಿದ್ರೆ ಕಂಪ್ನಿ ಕಡೆಯಿಂದ ಅದಕ್ಕೆ ಏನೇನು ನಮ್ದು ಲೇಔಟ್ ಡಾಕ್ಯುಮೆಂಟ್ಸ್ ಇದೆ ಕಂಪ್ಲೀಟ್ ಡಾಕ್ಯುಮೆಂಟ್ ಒಂದು ಬುಕ್ ಕೊಡ್ತೀವಿ. ಅದು ಅವ್ರು ವೆರಿಫೈ ಮಾಡ್ಕೊಂಡು ಲೀಗಲ್ನ ಆಮೇಲೆ ಬಂದು ನಮ್ಗೆ ಕನ್ಫರ್ಮೇಷನ್ ಮಾಡ್ಬೋದು. ಓಕೆ ಸರ್, ಸೈಟ್ ವಿಸಿಟ್ ಮಾಡುವಂಥ ಟೈಮಲ್ಲಿ ಅಥವಾ ಬುಕ್ಕಿಂಗ್ ಅಮೌಂಟನ್ನು ನಾವು ಪೇ ಮಾಡುವಂತಹ ಸಂದರ್ಭದಲ್ಲಿ ಅದು ಡಾಕ್ಯುಮೆಂಟ್ಸ್ಗಳ ಕ್ಯಾರಿ ಮಾಡಬೇಕು ಅಂತ ಗ್ರಾಹಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಡಾಕ್ಯುಮೆಂಟ್ಸ್ ಅಂದರೆ ಕಸ್ಟಮರ್ ಒಂದು ಆಧಾರ್ ಕಾರ್ಡು ಅಥವಾ ಚೆಕ್ ಲೀಫು, ಬುಕ್ಕಿಂಗ್ ಅಮೌಂಟ್ ಅವರು ಸೈಟ್ ಏನಾದರೂ ಅವ್ರಿಗೆ ಓಕೆ ಆಯಿತು ಅಂದರೆ ಬುಕ್ಕಿಂಗ್ ಮಾಡ್ತೀನಿ ಅನ್ನೋದಾದರೆ ಅವರು ಒಂದು ಚೆಕ್ ಲೀಫು, ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ಆನ್ಲೈನ್ ಕ್ರೆಡಿಟ್ ಕಾರ್ಡು ಮತ್ತು ಫೋನ್ಪೇ, ಈ ಥರ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಮಾಡ್ಬೋದು. ಒಂದು ಆಧಾರ್ ಕಾರ್ಡ್ ತಂದರೆ ಉತ್ತಮ ಅಂತ. ಓಕೆ ಸರ್, ಈಗ ಮೈಸೂರು ರಸ್ತೆಯಲ್ಲಿ BMRD ಅಪ್ರೂವ್ಡ್ ಸೈಟ್ ಕೊಡ್ತಾ ಇದ್ದೀರಾ. ಸೊ ಇವತ್ತು ಮಟ್ಟಿಗೆ ಸಾಕಷ್ಟು ಸೌಕರ್ಯಗಳನ್ನು ಒಳಗೊಂಡಿರೋದು ಮೈಸೂರು ರಸ್ತೆ. ಹಾಗೆ ಜನರು ಕೂಡ ಅಂದರೆ ಕಮರ್ಷಿಯಲ್ ಪರ್ಪಸ್ ಆಗ್ಬೋದು, ವಾಸ ಮಾಡುವಂತಹ ಜಾಗ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅದು ತುಂಬಾ ಅನುಕೂಲ ಆಗಿದೆ ಅಂತ ಎಲ್ರಿಗೂ ಕೂಡ ತಿಳಿದಿರುವಂಥ ವಿಚಾರ. ಆದರೆ ಮುಂದಿನ ದಿನಗಳಲ್ಲಿ ನಾವು ಅಲ್ಲಿ ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ನಾವೇನಾದರೂ ಅಂದ್ಕೊಂಡ್ರೆ ಸೊ ಆ ಸಂದರ್ಭದಲ್ಲಿ ಮತ್ತಷ್ಟು ಈ ಒಂದು ದರ ದುಬಾರಿಯಾಗಿರುವಂಥ ಸಾಧ್ಯತೆಗಳೇನಾದರೂ ಇರುತ್ತಾ? ಯಾಕೆ? ಖಂಡಿತ ಮೇಡಮ್. ನೋಡಿಲ್ಲ, ನಾವು ಈ ಮುಂಚೆ 2019ರಲ್ಲಿ ಚಿಕ್ಕನಳ್ಳಿ ಅಂದ್ಬಿಟ್ಟು ಅಲ್ಲಿ ಗಣೇಶ ಬಡಾವಣೆ ಅಂತ ಲೇಔಟ್ನ ಹೊಸದಾಗಿ ಮಾಡಿದ್ದು. ಅಲ್ಲಿ
ಆ ಟೈಮಲ್ಲಿ ನಾವು 1,000 ರೂಪಾಯಿಗೆಲ್ಲ ಸೈಟ್ನ ಕೊಟ್ಟಿದ್ದೀವಿ. ಇದೇ BMRDA ಅಪ್ರೂವ್ಡ್ ಸೈಟ್ನ. ಓಕೆ. ಅದೇ ಈಗ 2020ರಲ್ಲಿ 3 ವರ್ಷದ ಅಂತರದಲ್ಲಿ 750 ರೂಪಾಯಿ ರೇಟ್ ಇನ್ಕ್ರೀಸ್ ಆಗಿದೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಅನ್ನೋದ್ರೆ ಸುತ್ತಮುತ್ತ ಬೆಳವಣಿಗೆ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ಡೆವಲಪ್ಮೆಂಟ್ಗಳಾದಾಗ ಲ್ಯಾಂಡ್ ರೇಟ್ ಜಾಸ್ತಿ ಆಗುತ್ತೆ. ಈ ರೀತಿಯಾದ ಡೆವಲಪ್ಮೆಂಟ್ಗಳಾದಾಗ ನಿಮಗೆ ರೇಟ್ ಇನ್ಕ್ರೀಸ್ ಆಗುತ್ತೆ. ಓಕೆ. ಸೊ ಇವತ್ತು ಏನಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಫ್ಯೂಚರ್ಗೆ 1 or 2 years ನನಗೆ ಬೇಡ, ನಾನು ಸೇಲ್ ಮಾಡ್ತೀನಿ ಅಂದರೆ ನಿಮಗೆ ಆಗಿರೋ ದುಡ್ಡಿಗೆ ಯಾವುದೇ ರೀತಿಯಾದ ಮೋಸ ಆಗಲ್ಲ, ಲಾಭ ಕೂಡ ಮಾಡ್ಬೋದು. ಇಲ್ಲ ನಾನು ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂದರೆ ವಾಸ ಮಾಡೋಕ್ಕೂ ಕೂಡ ಒಳ್ಳೆ ಕನ್ವೀನಿಯಂಟ್ ಏರಿಯಾ ಅಂತೀವಿ. ಓಕೆ. ಈಗ ಸದ್ಯಕ್ಕೆ ಮೆಟ್ರೋ ವರ್ಕ್ ನಡೀತಾ ಇದೆ, ನಾವು ಅದೇನಾದರೂ ಸಂಪೂರ್ಣ ಆದಮೇಲೆ ಏನಾದರೂ ಸೈಟ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದರೆ ನಮ್ಮ ರೇಟ್ ಕೂಡ ಅಷ್ಟೇನೇ ಕಾಸ್ಟ್ಲಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದ್ರ ರೇಟ್ ಆಮೇಲೆ ನಿಮಗೆ ಅದು ರಿವೈಸ್ ಮಾಡಿರ್ತೀರಾ ಯಾವ್ದನ್ನ? ಮೆಟ್ರೋ ಎಲ್ಲ ಆದ್ಮೇಲೆ ಡೆವಲಪ್ಮೆಂಟ್ಸ್, ಮತ್ತಷ್ಟು ಡೆವಲಪ್ಮೆಂಟ್ಸ್ ಆದ್ಮೇಲೆ ಇನ್ನಷ್ಟು ಡೆವಲಪ್ಮೆಂಟ್ ಆಗುತ್ತೆ, ಆಗ ರೇಟ್ ಕೂಡ ಹೈಕ್ ಆಗೇ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ ನಾವು ಇವತ್ತೇನು ವಾಹಿನಿಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ ಆ ರೇಟ್ ಇರೋದಿಲ್ಲ, ನಾಳೆ ಇರೋದಿಲ್ಲ. ಓಕೆ. ಲೇಔಟ್ ಮಾಡಿದ್ವಿ ನಾವು, ಇಷ್ಟು 6 ತಿಂಗಳು 3 ತಿಂಗಳು ಅಂತ ಟಾರ್ಗೆಟ್ ಇಟ್ಕೊಂಡ್ರೆ ಈ ಟಾರ್ಗೆಟ್ ಅಲ್ಲಿ ನಾವು ಸೇಲ್ ಮಾಡಿದ್ವಿ. ಓಕೆ. ಅದು ಬಿಟ್ಟು ನಾವು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೊಸದಾಗಿ ಏನೋ ಲೇಔಟ್ ಮಾಡಿದ್ರೆ ಈ ರೇಟ್ ಇರೋದಿಲ್ಲ, ಅದು ಆಟೋಮೆಟಿಕ್ ಆಗಿ ರೇಟ್ ಜಾಸ್ತಿ ಆಗುತ್ತೆ. ಸರ್, ಈಗ ನೀವು 3 ವರ್ಷಗಳ ಹಿಂದೆ ಕೂಡ ನೀವು ಹೇಳಿದ್ರಿ ಅದೊಂದ್ರೆ 1,000 ರೂಪಾಯಿಗೆ ಸ್ಕ್ವೇರ್ ಫೀಟ್ ಅಲ್ಲಿ ಕೊಡ್ತಾ ಇದ್ವಿ, ಬಟ್ ಇವಾಗ 700 ರೂಪಾಯಿ ಜಾಸ್ತಿ ಆಗಿದೆ. ಸೊ ಆ ಡೆವಲಪ್ಮೆಂಟ್ಸ್ ಹೇಗಿತ್ತು, ಇವತ್ತು ಎಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಕೂಡ ನಮ್ಮ ಗ್ರಾಹಕರಿಗೆ ತಿಳಿಸ್ಕೊಡೋಣ. 2019ರಲ್ಲಿ ನಿಮಗೆ ಇನ್ನ ಮೆಟ್ರೋ ಬಂದಿರಲಿಲ್ಲ, ಮೆಟ್ರೋ ಮಾಡಬೇಕು ಅಂತಿತ್ತು. ಮೆಟ್ರೋ ಈಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯ್ತು, ಮತ್ತೆ ಈಗ ಡೆವಲಪ್ಮೆಂಟ್ ಆಗಿದೆ. ಮತ್ತೆ ನಿಮ್ಗೆ ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿರೋದ್ರಿಂದ ಅಲ್ಲಿ ಲ್ಯಾಂಡ್ಗಳು ಸಿಗ್ತಾ ಇಲ್ಲ ಲೇಔಟ್ ಮಾಡೋದಕ್ಕೆ. ಇರೋ ಲೇಔಟ್ಗಳಲ್ಲೇ ಜಾಗಗಳನ್ನ ನಾವು ಲೇಔಟ್ ಮಾಡಬೇಕಾಗುತ್ತೆ, ಅದರಿಂದ ರೇಟ್ ಹೈಕ್ ಆಗುತ್ತೆ. ಓಕೆ. ಸೊ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾಗೇನೆ ರೇಟ್ ಕೂಡ ರಿವೈಸ್ ಆಗ್ತಾನೆ ಇರುತ್ತೆ ಅಂತ ಹೇಳಿದ್ರೆ, ಇನ್ನು ನಾವು ರೇಟ್ ವೈಸ್ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಹಾಗೆ ಯಾವುದೆಲ್ಲ ಡೆವಲಪ್ಮೆಂಟ್ಸ್ಗಳಿದೆ ಅಂತ, ಅಪ್ರೂವ್ಡ್ ಸೈಟ್ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ನೀವು ಹೇಳಿದ್ರಿ ಸರ್, ಡೆವಲಪ್ಮೆಂಟ್ಸ್ ಎಲ್ಲ ಇರೋವಂಥದ್ದಕ್ಕೆ ನಾವು ಅಪ್ರೂವ್ಡ್ ಸೈಟ್ನ ನಾವು ಇಶ್ಯೂ ಮಾಡೋದು ಅಂತ. ಸೊ ಆದರೆ ಡೆವಲಪ್ಮೆಂಟ್ಸ್ ಅಂತ ಬಂದಾಗ ಒಬ್ಬ ಗ್ರಾಹಕರಿಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳು ಏನಿದೆ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬದಲಾವಣೆಗಳು ಏನಾಗಬಹುದು? ನೀವು BMRDA ಅಪ್ರೂವ್ಡ್ ಸೈಟ್ಸ್ ಅಂತ ಹೋದಾಗ BMRDA ಒಂದು ರೂಲ್ ಇರುತ್ತೆ, ಆ ರೂಲ್ ಪ್ರಕಾರ ನಾವು ಲೇಔಟ್ ನ ಮಾಡಬೇಕಾಗುತ್ತೆ. ಅದನ್ನ ಮೀರಿ ನಾವು ಯಾವುದೇ ರೀತಿ ಲೇಔಟ್ ನ ಮಾಡಕ್ಕಾಗಲ್ಲ. ಏನಿರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ ಪಾರ್ಕ್, ಮೂಲಭೂತ ಸೌಕರ್ಯಗಳು, ಮನುಷ್ಯನಿಗೆ ಇವತ್ತು ಒಂದೇನು ಅಂದ್ರೆ ವಾಕಿಂಗ್ ಮಾಡಕ್ಕೆ ಒಂದು ಜಾಗ ಬೇಕು, ಇವತ್ತು ರಸ್ತೆಗಳಲ್ಲಿ ಮಾಡಕ್ಕಾಗಲ್ಲ, ಅದಕ್ಕೆ ಆದಂತ ಲೇಔಟ್ಗಳಲ್ಲೇ ಪಾರ್ಕ್ ಬೇಕು. ಪಾರ್ಕ್ ನ ನಾವು ಬೇಸಿಕ್ ಕೊಡ್ಲೇಬೇಕು. ಮತ್ತೆ ರಸ್ತೆ 30 ಅಡಿ ಆಗಲ್ಲ, ಮೇನ್ ರೋಡ್ 40 ಅಡಿ ಆಗಲ್ಲ, ಈ ರಸ್ತೆ ಈ ಸೈಜಲ್ಲೇ ಬರಬೇಕು ಅಂತ ಒಂದು ಪ್ಲಾನ್ ಕೊಡ್ತಾರೆ. ಮತ್ತೆ ನೀರಿನ ವ್ಯವಸ್ಥೆ, ಸರಿ, ನಿಮ್ಗೆ ವಾಟರ್ ಟ್ಯಾಂಕ್ ಆಗಿರ್ಬೋದು, ಮತ್ತೆ ಇಂಡಿವಿಜುವಲ್ ಕನೆಕ್ಷನ್, ಪ್ರತಿ ಸೈಡ್ಗೂ ನೀರಿನ ಕನೆಕ್ಷನ್ಗಳು ಬರಬೇಕು. ಇದು ಮತ್ತೆ ವಿದ್ಯುತ್ ಶಕ್ತಿ, ನಿಮ್ಗೆ ಲೈನ್, ಎಲೆಕ್ಟ್ರಿಸಿಟಿ ಪೋಲು ಎಲ್ಲ ಬರಲೇಬೇಕು. ಇವೆಲ್ಲ ಮತ್ತೆ ಟಾರ್, ಇದು ಬೇಸಿಕ್ ಕಮ್ಯುನಿಟಿ ಅಂತ ಹೇಳ್ತೀವಿ ನಾವು. ಇವೆಲ್ಲ ಇದ್ರೇ BMRDA ಅಪ್ರೂವ್ಡ್ ನಿಮ್ಗೆ ಕೊಡೋದು. ಓಕೆ. ನೋಡಿ, ನಿಮ್ಗೆ ಈಗ ಸಮಂಜಸವಾದಂತಹ ಉತ್ತರ ನಮ್ಮ ಗ್ರಾಹಕರಿಗೆ ತುಂಬ ಚೆನ್ನಾಗಿ ಮನದಟ್ಟಾಗುವಂತ ಹೇಳಿದ್ರಿ. ಸೊ ಎಷ್ಟು ಅಡಿ ಅಗಲ ರಸ್ತೆ ಇರಬೇಕಾಗುತ್ತೆ, ಪಾರ್ಕ್ ವ್ಯವಸ್ಥೆ ಯಾಕೆ ಇರಬೇಕು, ವಿದ್ಯುತ್ ಕಂಬಗಳನ್ನು ಯಾಕಲ್ಲಿರಬೇಕು, ಟ್ರಾನ್ಸ್ಫಾರ್ಮರ್ಗಳಿರಬೇಕು, ಸೊ ಹಾಗೆ ಒಳಚರಂಡಿ ವ್ಯವಸ್ಥೆ ಆಗಬಹುದು. ಸೊ ಇದೆಲ್ಲವೂ ಇದ್ದರೆ ಮಾತ್ರ ನಿಮಗೆ ಅಪ್ರೂವ್ಡ್ ಸೈಟ್ಗಳು ಸಿಗೋದಕ್ಕೆ ಸಾಧ್ಯ ಅಂತ ಹೇಳಿದ್ರಿ. ಓಕೆ. ಸೊ ಹಾಗೆ ಇವತ್ತು ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ರೇಟ್ ಜಾಸ್ತಿ ಇದೆ ಅಂತ ನಾವು ಇವತ್ತೇ ಕೈ ಚೆಲ್ಲಿ ಕುಳಿತುಕೊಂಡು ಮುಂದಿನ ದಿನದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ ಗ್ರಾಹಕರಿಗೆ ಆಗುವಂಥ ನಷ್ಟ ಏನು, ಇವತ್ತೇ ಇನ್ವೆಸ್ಟ್ ಮಾಡಿದ್ರೆ ಸಿಗುವಂತ ಲಾಭ ಏನು? ನಾನು ಈಗಾಗಲೇ ಹೇಳಿದೆ ನಿಮಗೆ, 3 ವರ್ಷದ ಮುಂಚೆ ನಾವು ಒಂದು ರೇಟ್ ಇತ್ತು, ಈಗ ಏನು ರೇಟ್ ಇದೆ 750 ರೂಪಾಯಿ ಡಿಫ್ರೆನ್ಸ್ ಆಯಿತು. ಇದು ಏನಂದ್ರೆ ನಿರಂತರವಾಗಿ ಸಾಗ್ತಾ ಇರುತ್ತೆ. ಯಾವಾಗ ನೀವು ಬೆಳವಣಿಗೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಆಗ ಇವತ್ತಿದ್ದ ರೇಟ್ ನಾಳೆ ಇರೋದಿಲ್ಲ. ಸರಿ. ಆದ್ರಿಂದ ಸ್ವಲ್ಪ ಇವತ್ತೇ ನಾವು ಇನ್ವೆಸ್ಟ್ ಮಾಡಿ, ಫ್ಯೂಚರ್ಗೆ ಏನು ಬೇಕು ಇವತ್ತೇ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಈ ಕಾರಣದಿಂದ ಇವತ್ತೇ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಉತ್ತಮ ಅಂತ ಹೇಳ್ತೀವಿ ನಾವು. ಸರ್, ಓಕೆ. ನೀವು ಸಮೃದ್ಧಿ ಪ್ರಾಪರ್ಟೀಸಲ್ಲಿ ಎಷ್ಟೋ ಸೈಟ್ಗಳನ್ನ ನಮ್ಮ ಗ್ರಾಹಕರಿಗೆ ನೀಡ್ತಾ ಬಂದಿದ್ದೀರಾ. ಸೊ ಪ್ರತಿಯೊಬ್ಬ ಗ್ರಾಹಕ ಕೂಡ ಯೋಚನೆ ಮಾಡ್ತಾರೆ, ಕನ್ವರ್ಷನ್ ಸೈಟ್ಸ್ ಯಾಕೆ ತಗೋಬೇಕು, ಹಾಗೆ ಸೊ ಅಪ್ರೂವ್ಡ್ ಸೈಟ್ ಮೇಲೆ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು ಅಂತ, ಅದರಿಂದ ಸಿಗುವಂತಹ ಲಾಭ ಏನು, ಭವಿಷ್ಯದಲ್ಲಿ ನಮಗೆ ಯಾವ ರೀತಿಯಾದಂಥ ಪ್ರಯೋಜನ ಸಿಗುತ್ತೆ? ನೀವು ಕನ್ವರ್ಷನ್ ಮತ್ತು BMRDA ಸೈಟ್ಸ್ ಏನು ತಗೋಬೇಕು ಅಂದರೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ಮೋಸ ಆಗುವಂಥ ಚಾನ್ಸಸ್ ಇರಲ್ಲ. ಯಾಕೆ ಅಂದ್ರೆ ಇವಾಗ ಕಾನೂನುಬದ್ಧವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ. ಈಗಾಗಲೇ ಹೇಳಿದೆ ನಿಮ್ಗೆ 30 ಅಡಿ ರಸ್ತೆನೇ ಬರಬೇಕು, ಪಾರ್ಕ್ ಬರಬೇಕು, ಈ ರೀತಿಯಾದಂಥ ವ್ಯವಸ್ಥೆಗಳು ಇದ್ರೆ ಮಾತ್ರ ನಿಮಗೆ ಅಪ್ರೂವ್ಡ್ ಆಗೋದು. ಇದನ್ನ ಮೀರಿ ನಾವು ಏನಾದ್ರು ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಅಪ್ರೂವ್ಡ್ ಆಗೋದಿಲ್ಲ. ಆ ಕಾರಣದಿಂದ ಗ್ರಾಹಕರು ಯಾವುದೇ ಭಯ ಇಲ್ಲದೆ
ಖಂಡಿತವಾಗ್ಲೂ ಇಲ್ಲಿ BMRDA ಅಪ್ರೂವ್ಡ್ ಸೈಟ್ಸ್ನ ತಗೊಬೋದು ಅಂತ ಹೇಳ್ತೀನಿ. ಓಕೆ, ಯಾಕಂದರೆ ಪ್ರತಿಯೊಂದು ಕೂಡ ಕಾನೂನಾತ್ಮಕವಾಗಿ ಎಲ್ಲವೂ ಕೂಡ ಒಂದು ದಾಖಲಾತಿ ಇರ್ಬೋದು. ಸೊ ಪ್ರತಿಯೊಂದು ಕೂಡ ಕಾನೂನುಬದ್ಧವಾಗಿರೋದ್ರಿಂದ ಯಾವುದೇ ರೀತಿಯಾದಂತಹ ತಂಟೆ ತಕರಾರುಗಳು ಮುಂದಿನ ದಿನಗಳು ಬರೋದೇ ಇಲ್ಲ. ಖಂಡಿತ. ಎಸ್, ಯಾಕಂದರೆ ಒಬ್ಬ ಗ್ರಾಹಕರಿಗೆ ಕೆಲವೊಂದು ಸರಿ ಬ್ಯಾಡ್ ಎಕ್ಸ್ಪೀರಿಯೆನ್ಸು ಆಗಿರುತ್ತೆ, ಗುಡ್ ಎಕ್ಸ್ಪೀರಿಯೆನ್ಸು ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಯ್ಯೋ ಸೈಟ್ ಇವತ್ತು ವಿಸಿಟ್ ಮಾಡಿದ್ರೆ ನಾಳೆ ಅತಿಕ್ರಮಣ, ಬೇರೆ ಯಾರಾದರೂ ಈ ಜಾಗ ನಮ್ಮದು ಅಂತ ಯಾರು ಬರ್ತಾರೋ ಅಂತ ಒಂದು ಭಯ ಇರುತ್ತೆ. ನೀವು ಅದನ್ನು ಹೋಗ್ಲಾಡಿಸಿದ್ರಿ, ಯಾಕೆ ಅಪ್ರೂವ್ಡ್ ಸೈಟ್ಗಳನ್ನ ತೊಗೋಬೇಕು ಅಂತ. ಈವನ್ ಕನ್ವರ್ಷನ್ ಸೈಟ್ಸ್ಗೂ ಇದೇ ರೀತಿಯಾದಂತಹ ಒಂದು ಮಾನದಂಡಗಳು ಅದಕ್ಕೆ ಅನ್ವಯಿಸುತ್ತಾ ಸರ್? ಕನ್ವರ್ಷನ್ ಸೈಟ್ಸ್ಗೂ ಕೂಡ ಇದೇ ರೀತಿಯಾದಂಥ ಮಾನದಂಡ ಅನ್ವಯ ಆಗುತ್ತಾ ಅಥವಾ ಬೇರೆ ರೀತಿ ಇರುತ್ತೆ, ಹೇಗೆ ಸರ್? ಇದೇ ರೀತಿ ಖಂಡಿತವಾಗಲ್ಲ. ವ್ಯವಸಾಯೇತರ ಭೂಮಿನ ಮತ್ತೆ ಗೃಹ ಬಳಕೆಗೆ ಅನುಮೋದನೆ ಕೊಡದೆ DC ಕನ್ವರ್ಷನ್ ಅಂತ. ಓಕೆ. ಇದರಿಂದ ಏನಂದ್ರೆ ನಿಮಗೆ ಯಾವುದೇ ಭಯ ಇಲ್ಲದೆ ಕೃಷಿಯೇತರ ಭೂಮಿ ಗೃಹ ಬಳಕೆಗೆ ಕೊಡುವಂಥದ್ದೇ ನಾವು DC ಕನ್ವರ್ಷನ್ ಅಂತೀವಿ. ಓಕೆ ಓಕೆ. ಸೊ ಅಪ್ರೂವ್ಡ್ ಸೈಟ್. ಸೊ ನಾಳೆ ಅದು ಅಗ್ರಿಕಲ್ಚರಲ್ ಸೈಟ್ ಅಂತ ಯಾರೂ ಕೂಡ ಅದಕ್ಕೆ ತಕರಾರು ಹಾಕೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಅದಕ್ಕೆ ಕನ್ವರ್ಷನ್ ಸೈಟ್ಸ್ ನೋಡಿ. ಯಾಕಂದರೆ ಪ್ರತಿಯೊಂದು ಕೂಡ ತಿಳ್ಕೊಂಡ್ರೇ ಒಬ್ಬ ಗ್ರಾಹಕನಿಗೆ ಓಕೆ, ಒಂದು ನಿರ್ಭೀತಿಯಿಂದ ನಿರ್ಭಯದಿಂದ ನಾನು ಕೂಡ ಈ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಮೂಡೋದಕ್ಕೆ ಕಾರಣ ಆಗುತ್ತೆ. ಎಸ್, ಇನ್ನು ಅಮೌಂಟ್ ವಿಷಯ ಬಂದಾಗ ತುಂಬ ಬ್ಯಾಂಕ್ ಸಾಲನೂ ಸಿಗುತ್ತೆ. ಎಲ್ಲೋ ಅವ್ರ ಕಡೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ಯಾವ ರೀತಿಯಾದಂಥ ಒಂದು ಸಹಕಾರ ನಮ್ಮ ಗ್ರಾಹಕರಿಗೆ ಸಿಗುತ್ತೆ? ನಮ್ಮ ಕಡೆ ನಿಮಗೆ ಸಹಕಾರ ಅಂದರೆ ಕಂಪ್ನಿಯಿಂದ ನಾವು EMI ಯಾವುದೇ ಫೆಸಿಲಿಟಿ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸ್ಕೊಡ್ತೀವಿ. ಅದಕ್ಕೆ ಬೇಕಾದಂಥ ಅವ್ರನ್ನ ಡಾಕ್ಯುಮೆಂಟ್ಸ್ ಏನಿದೆ ಅವ್ರು ಪ್ರೊವೈಡ್ ಮಾಡಿದ್ರೆ, ನಮ್ಮ ಜಾಗದ ಸೈಟ್ಗಳ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಸರ್, ಈಗ ಕಾರ್ನರ್ ಸೈಟ್ಸ್ ಅಥವಾ ನಮಗೆ ಇದೇ ಒಂದು ಫೇಸಿಂಗಲ್ಲಿ ನಮಗೆ ಬೇಕು ಸೈಟ್ ಅಂತ ಏನಾದರೂ ಡಿಮ್ಯಾಂಡ್ ಮಾಡಿದರೆ, ಸೊ ಕಸ್ಟಮರ್ಸ್ ಆ ಟೈಮಲ್ಲಿ ಏನಾದರೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ, ಹೇಗೆ? ಇಲ್ಲ, ಆ ರೀತಿ ಯಾವುದೇ ಚಾನ್ಸ್ ಇಲ್ಲ. ಫಸ್ಟ್ ಇಂದ ಮೊದಲನೆಯಿಂದ ಕಮರ್ಷಿಯಲ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಕಾರ್ನರ್ ಆಗಿದ್ದು ಕಾರ್ನರ್ ಇಲ್ಲದೆ ಇರ್ಬೋದು, ಎಲ್ಲದಕ್ಕೂ ಒಂದೇ ರೇಟ್. ಇವಾಗ ನಾವು ಫಸ್ಟ್ ಬಂದವ್ರಿಗೆ ಮೊದಲು ಬಂದವ್ರಿಗೆ ಆದ್ಯತೆ ಅಂತ ಹೇಳ್ತೀವಿ. ಈಗ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಟೋಟಲ್ ಆಗಿ ಓಪನ್ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಆ ಚಾಯ್ಸ್ ಇರುತ್ತೆ ಯಾವ್ದು ಬೇಕು ಅಂತ. ಅದು ಬುಕಿಂಗ್ ಆದ್ಮೇಲೆ ಅದು ಬ್ಲಾಕ್ ಆಗಿರುತ್ತೆ. ನಿಮ್ಗೆ ಯಾರು ಫಸ್ಟ್ ಬರ್ತಾರೋ ಅದು ಸೈಟ್ ಸಿಗುತ್ತೆ. ಫಸ್ಟ್ ಬಂದವ್ರಿಗೆ ಕಮರ್ಷಿಯಲ್ ಮಾಡ್ಕೋಬಹುದು, ಇಲ್ಲ ಬ್ಯಾಂಕಲ್ಲಿ ನಾವು ಕಾರ್ನರ್ ಬೇಕು ಅಂತ ಮಾಡ್ಕೋಬಹುದು. ಯಾವ್ದು ಅವೈಲೇಬಿಲಿಟಿ ಇರುತ್ತೋ ಆ ಸೈಟ್ನ ನಾವು ಮಾಡ್ಕೊಡ್ತೀವಿ. ಅದಕ್ಕೆ ಅಂತ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಆ ಥರ ಇಲ್ಲ. ಕಾರ್ನರ್ಗೆ 10% ಎಕ್ಸ್ಟ್ರಾ ಕೊಡಿ, ಕಮರ್ಷಿಯಲ್ಗೆ ಫೇಸಿಂಗ್ ವೈಸ್ ಇಲ್ಲ. ಓಕೆ, ಆ ಥರದ್ದು ಯಾವುದೇ ರೀತಿ. ಸರ್, ನೆಲಮಂಗಲ ರಸ್ತೆ ಮತ್ತು ಮೈಸೂರು ರಸ್ತೆಯಲ್ಲಿ ಈಗ ಆಲ್ರೆಡಿ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತ ಅಂದ್ರೆ ಆಲ್ರೆಡಿ 2 ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರಿ. ವಾಸ ಏನಾದರೂ ಮಾಡ್ತಾ ಇದ್ದಾರಾ? ಆಲ್ರೆಡಿ ಶುರು ಮಾಡಿದ್ದಾರಾ? ಇವಾಗ ನಾನು ಚಂದ್ರಪ್ಪ ಸರ್ಕಲ್ BMRDA ಅಪ್ರೂವ್ಡ್ 2 ಮನೆಗಳು ಆಗಲೇ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದೇ ಹೇಳಿದಂಗೆ ಎಲ್ಲ ಫೆಸಿಲಿಟೀಸ್ ಇದ್ಮೇಲೆ ನೀವು ನಾಳೆನೇ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಓಕೆ. ಸೊ ಪ್ರತಿಯೊಬ್ಬ ಗ್ರಾಹಕರು ಕೂಡ ಈಗ ರಿಯಲ್ ಎಸ್ಟೇಟ್ ಅಂತಾಗ ಇಷ್ಟೊಂದು ಇರುತ್ತೆ, ಯಾವ ಪ್ರಾಪರ್ಟೀಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಗೊಂದಲ ಮೂಡೋದು ಸಹಜ. ಸೊ ಆ ಸಂದರ್ಭದಲ್ಲಿ ಸಮೃದ್ಧಿ ಪ್ರಾಪರ್ಟೀಸಲ್ಲಿ ತುಂಬ ನೇರವಾಗಿ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡಿದ್ದಾರೆ. ಕಾನೂನುಬದ್ಧವಾಗಿದೆ, ಕನ್ವರ್ಷನ್ ಸೈಟ್ ಇದೆ, ಅಪ್ರೂವ್ಡ್ ಸೈಟ್ ಇದೆ ಅಂತ. ಸೊ ಹಾಗೂ ಮುಖ್ಯವಾಗಿ ಮೇನ್ ರೋಡಲ್ಲಿ ಅಂತಂದರೆ ಮೈಸೂರು ರಸ್ತೆ ಆಗ್ಬೋದು, ನೆಲಮಂಗಲದಲ್ಲಿ ಆಗ್ಬೋದು, ಹಾಗೆ ಗೌರಿಬಿದನೂರು ಇಂಥ ಒಂದು ಉತ್ತಮವಾದಂತಹ ಜಾಗದಲ್ಲಿ ಉತ್ತಮವಾದಂಥ ಸೌಕರ್ಯಗಳಿರುವಂತಹ ಒಂದು ನಿವೇಶನವನ್ನು ನೀವು ನೀಡ್ತಾ ಇದ್ದೀರಾ ಅಂದರೆ, ಸೊ ಪ್ರತಿಯೊಬ್ಬರು ಕೂಡ ಯಾಕೆ ಸಮೃದ್ಧಿ ಪ್ರಾಪರ್ಟೀಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ಸಮೃದ್ಧಿ ಪ್ರಾಪರ್ಟೀಸಲ್ಲಿ ಈವರೆಗೆ ನಾವು ಕೊಟ್ಟಿರುವಂಥ ಸೈಟ್ಸು ಗ್ರಾಹಕರು ಸಂತುಷ್ಟರಾಗಿದ್ದಾರೆ. 100% ಗ್ರಾಹಕರು ಕೂಡ ಸಂತುಷ್ಟರು. ಯಾವುದೇ ರೀತಿಯ ಇದಿಲ್ಲ. ಪ್ರತಿಯೊಬ್ಬರು ತಗೊಂಡಿರೋರು ಕೂಡ ನಮಗೆ ಇನ್ನೊಂದು ರೆಫರೆನ್ಸ್ ಕೊಡ್ತಾರೆ. ನಮ್ಮವ್ರಿಗೆ ಒಂದು ಸೈಟ್ಸ್ ಬೇಕು ಸರ್, ನಮ್ಮವ್ರೊಬ್ರು ಇದ್ದಾರೆ ಒಂದು ಕೊಡಿ ಅಂತ. ಇದೇ ರೀತಿಯಾದ ರೆಫರೆನ್ಸ್ಗಳಲ್ಲೇ ನಮ್ಮ ಇದನ್ನು ನಡೀತಾ ಇದೆ. ಒಬ್ರು ಒಂದು ಸಲ ನಮ್ಮಲ್ಲಿ ಸೈಟ್ ತಗೊಂಡ್ರೆ ಅವ್ರ ಕಡೆಯಿಂದ ಇನ್ನೂ ಒಬ್ರನ್ನ ಇಲ್ಲ ಇಬ್ಬರನ್ನ ಕರ್ಕೊಂಬಂದು ಸರ್ ಸೈಟ್ಸ್ ನಮ್ಮವ್ರಿಗೂ ಬೇಕು ಅಂತ ಹೇಳ್ತಾರೆ. ಈ ರೀತಿಯಾದ 100% ಕೂಡ ಸಂತುಷ್ಟರಾಗಿದ್ದಾರೆ ಕಸ್ಟಮರು. ಓಕೆ, ಅಂದರೆ ಒಬ್ಬರ ಬಾಯಿಂದ ಹಾಗೆ ಪ್ರಚಾರ ಚೆನ್ನಾಗಿ ಆಗುತ್ತೆ. ಸೊ ಯಾಕಂತಂದ್ರೆ ಮೊದಲಿಗೆ ಆ ಗ್ರಾಹಕ ಸಂತೃಪ್ತಿಯನ್ನು ಪಡ್ಕೊಂಡ್ರೆ ಮಾತ್ರ ಅವರು ಇಲ್ಲಿ ರೆಫರ್ ಮಾಡೋದಕ್ಕೆ ಸಾಧ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಂತೃಪ್ತರಾಗಿ ಸಮೃದ್ಧಿಯಲ್ಲಿ ಇನ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಓಕೆ ಸರ್, ಇವಾಗ ಸ್ವಂತ ಮನೆ ಹೊಂದೋದಕ್ಕೂ ಬಾಡಿಗೆ ಮನೇಲಿ ವಾಸ ಆಗಿರೋದಕ್ಕೂ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ? ಯಾಕೆ ಸ್ವಂತ ಸೈಟನ್ನು ತಗೊಂಡು ಮನೆ ಕಟ್ಟಬೇಕು ಒಬ್ಬ ಪ್ರತಿಯೊಬ್ಬರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ರತಿಯೊಬ್ಬರಿಗೂ ಅವ್ರದೇ ಒಂದು ಆಸೆ ಇರುತ್ತೆ. ಒಂದು ಮನೆ ಮಾಡ್ಕೋಬೇಕು, ನಾವು ಚಿಕ್ಕದಾದ್ರೂ ಕೂಡ ನಮ್ಮದೇ ಒಂದು ಸ್ವಂತ ಮನೆ ಇರಬೇಕು ಅಂತ ಹೇಳಿ ಆಸೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಆ ನಿಟ್ಟಿನಲ್ಲಿ ಅವರು ಇವತ್ತು ಸೈಟ್ ತಗೊಂಡು ಮನೆ ಕಟ್ಕೊಂಡು ಆ ಬಾಡಿಗೆ ಕಟ್ಟೋದ್ರಲ್ಲಿ ಲೋನ್ ಸೌಲಭ್ಯ ತಗೊಂಡ್ರೆ ಬಾಡಿಗೆ ಕಟ್ಟೋದು ಇದರಲ್ಲಿ ನೀವು ನಿಮ್ಮ ಸ್ವಂತ ಮನೆ ನಿಮ್ದು ಆಗುತ್ತೆ. ಕೇವಲ ಒಂದು 5-10 ವರ್ಷದಲ್ಲಿ ನೀವು ಅದನ್ನು ಕಟ್ಟಿದ್ರೆ ಈ ಲೋನ್ ನೀವು ಕಟ್ಕೊಂಡ್ರೆ
ಅವ್ರು ನಿಮ್ಮದು ಸ್ವಂತ ಮನೆ ಅಂತ ಆಗುತ್ತೆ. ಓಕೆ. ಸೊ ಮತ್ತು ಇವಾಗ ನಮಗೆ ಅಕಸ್ಮಾತು ನಾವು ಇನ್ವೆಸ್ಟ್ ಮಾಡಿರ್ತೀವಿ, ಕಾರಣಾಂತರಗಳಿಂದ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತಂದರೆ ಹಿಂದೆ ತೆಗೆದುಕೊಳ್ಬೇಕು ಅಂತನೋ, ಸೊ ನಾವಿಲ್ಲಿ ವಾಸ ಮಾಡೋದಕ್ಕೆ ಆಗಲ್ಲ, ನಾವು ಬೇರೆಯವ್ರಿಗೆ ಬಾಡಿಗೆ ಕೊಡ್ತೀವಿ ಅಂದ್ರೆ ಸೊ ಅಂಥ ಒಂದು ಲಯಬಿಲಿಟಿ ನಮ್ಮ ಗ್ರಾಹಕರಿಗೆ ನೀಡ್ತಾ ಇದ್ದೀರಾ? ಖಂಡಿತ ಅವರು ಮಾಡ್ಕೋಬಹುದು. ಇವಾಗ ನಾವು ಮನೆ ಕಟ್ಬಿಟ್ಟು ನಾನು ಇರಲ್ಲ, ಬೇರೆ ಕಡೆ ಎಲ್ಲ ಹೋಗ್ತೀನಿ, ಈ ಮನೆ ಬಾಡಿಗೆ ಕೊಟ್ಕೋಬಹುದು. ಅದರಲ್ಲಿ ರೀತಿಯಾದ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅದರಲ್ಲಿ. ಅವ್ರು ಬೇಕಾದ್ರೆ ಬಾಡಿಗೆ ಮನೆ ಕೊಟ್ಕೋಬಹುದು. ಇಲ್ಲ ನಾನು ಮಾರ್ತೀನಿ, ನನಗೆ ಒಳ್ಳೆ ರೇಟ್ ಇದೆ, ಮುಂದಕ್ಕೆ ಇಲ್ಲಿ ಮಾರ್ಬಿಟ್ಟು ನಾನು ಬೇರೆ ಕಡೆ ನೋಡ್ತೀನಿ ಅಂದ್ರೆ ಅದನ್ನು ಕೂಡ ಮಾಡ್ಬೋದು ಅವರು. ಓಕೆ. ನೀವು ಮನೆ ವಾಸ ಮಾಡೋದಕ್ಕೆ ಕಟ್ಟಬೇಕು ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ನೀವು ಕಟ್ಕೋಬೇಕು ಅಂತ ನೀವೇನು ನಿರ್ಬಂಧಗಳನ್ನ ಅವ್ರ ಮೇಲೆ ಹೇರೋದಿಲ್ಲ? ಅವರು ಇಷ್ಟ ಯಾವ ರೀತಿ ಬೇಕಾದ್ರೂ ಕಟ್ಕೋಬಹುದು ಅದನ್ನ. ಓಕೆ ಓಕೆ. ಸೊ ಅವ್ರು ಯಾರಿಗಾದ್ರೂ ಬಾಡಿಗೆ ಕೊಟ್ಕೋಬಹುದು. ಒಂದು ಸರಿ ಅವರು ನಿಮ್ಮ ಹತ್ರ ಸೈಟ್ ಪರ್ಚೇಸ್ ಮಾಡ್ಕೊಂಡು ರಿಜಿಸ್ಟರ್ ಆದಮೇಲೆ, ಡಾಕ್ಯುಮೆಂಟೇಷನ್ ಎಲ್ಲ ಕ್ಲಿಯರ್ ಆದಮೇಲೆ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು. ಓಕೆ. ಸೊ ತದನಂತರ ಏನಾದರೂ ಮನೆ ಕಟ್ಟಬೇಕಾದ್ರೆ ನೀವು ಅವರಿಗೆ ಏನಾದರೂ ಸಹಕಾರವಾಗಿ ಅವರಿಗೆ ಒಂದು ಕೆಲವೊಂದು ಫೆಸಿಲಿಟೀಸ್ನ ಕೊಡೋವಂಥದ್ದು, ಅವ್ರ ಜೊತೆ ನಿಂತ್ಕೊಂಡು ಮನೆ ಕಟ್ಟೋದಕ್ಕೆ ನೀವು ಹೆಲ್ಪ್ ಮಾಡೋವಂಥದ್ದು ಏನಾದರೂ ಇದೆಯಾ? ಹೇಗೆ? ಈಗ ಅವ್ರಿಗೆ ಲೇಔಟ್ನಲ್ಲಿ ಬಂದಾಗ ಅವ್ರಿಗೆ ಅಲ್ಲಿ ಏನಾದರೂ ನಮ್ಮಿಂದ ಅವಶ್ಯಕತೆ ಇದ್ದರೆ ಅದನ್ನು ನಾವು ಖಂಡಿತ ಮಾಡಿಕೊಡ್ತೀವಿ. ನೀರಿನ ವ್ಯವಸ್ಥೆ ಬೇಕಾಗುತ್ತೆ, ಇಲ್ಲ ಏನಾದರೂ ಒಂದು ಸಹಾಯ ಬೇಕಾಗುತ್ತೆ, ಆ ರೀತಿಯಾದಂಥ ಸಹಾಯ ಖಂಡಿತ ಮಾಡಿಕೊಡ್ತೀವಿ. ಸರ್, ಇವಾಗ ನಮ್ಮ ನೆಲಮಂಗಲ ರಸ್ತೆ ಹಾಗೂ ಮೈಸೂರು ರಸ್ತೆಯಲ್ಲಿ ಮನೆ ಕಟ್ಕೊಂಡು ಸಮೃದ್ಧಿ ಪ್ರಾಪರ್ಟೀಸಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಕೊಂಡು ವಾಸ ಮಾಡೋರಿಗೆ, ಸೊ ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಷ್ಟು ದಿನ, ಈ ಸ್ವಂತ ಮನೆನ ಹೊಂದ್ಮೇಲೆ ಬೇರೆ ಕೆಲಸ ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದರೆ ಸುತ್ತಮುತ್ತ ಏನೆಲ್ಲ ಸೌಕರ್ಯಗಳಿದೆ ಸರ್ ಅವ್ರ ಕೆಲಸಕ್ಕೆ ಹೋಗಬೇಕು ಅಂದರೆ? ಸುತ್ತಮುತ್ತ ನೆಲಮಂಗಲಕ್ಕೆ ಬಂದರೆ ಇವಾಗ ಕಾಲೇಜಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾ, ನೀವು ನೆಲಮಂಗಲ ಇಂಡಸ್ಟ್ರಿಯಲ್ ಇದೆ, ಪೀಣ್ಯ ಇಂಡಸ್ಟ್ರಿಯಲ್ ಇದೆ, ಈಗ ಮುಂದಕ್ಕೆ ಹೋದರೆ ತುಮಕೂರು ಇಂಡಸ್ಟ್ರಿಯಲ್ ಇದೆ, ಈ ರೀತಿಯಾದ ಇಂಡಸ್ಟ್ರಿಯಲ್ ಏರಿಯಾಗಳಿದೆ. ನೀವು ಎಲ್ಲ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಇದೆ. ನಾನು ಬೇರೆ ಕಡೆಯಿಂದ ಇಲ್ಲಿ ಬಂದು ಜೀವನಕ್ಕೆ ಹೆಂಗಪ್ಪ ನಾನು ಬೇಕಾಗಿಲ್ಲ, ಇಲ್ಲಿ ಎಲ್ಲ ರೀತಿಯ ಕೆಲಸಗಳಿಗೆ ನಿಮಗೆ ಅವಕಾಶ ಇದೆ. ಇನ್ ಕೇಸ್ ಕೆಲಸ ಏನಾದರೂ ಬದಲಾವಣೆ ಮಾಡಿಕೊಂಡ್ರು ಕೂಡ ಅದಕ್ಕೆ ತಕ್ಕಂತಹ ಒಂದು ಜಾಗಗಳು ಅಲ್ಲಿ ಸುತ್ತಮುತ್ತ ಇದೆ ಅಂತ ಹೇಳ್ತಾ ಇದ್ದೀರಾ? ಎಸ್ ಸರ್. ಸೊ ಇವಾಗ ನಾವು ಸೈಟನ್ನು ನಾವು ಯಾಕೆ ಪರ್ಚೇಸ್ ಮಾಡಬೇಕು, ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ರೇಟ್ ವೈಸು ಕೂಡ ನಾವು ರಿವೀಲ್ ಮಾಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ವೀಕ್ಷಕರು ಇದೇನದು ದುಬಾರಿ ಅಂತ ಅವ್ರಿಗೆ ಅನ್ಸಿದ್ರೆ, ಬಟ್ ಇದು ಭವಿಷ್ಯದಲ್ಲಿ ಅವರಿಗೆ ಯಾವುದೆಲ್ಲ ಲಾಭ ತಂದುಕೊಡುತ್ತೆ ಅಂತ ನೀವು ಅವರಿಗೆ ಮನದಟ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದು ಇವತ್ತು ನಿಮಗೆ ದುಬಾರಿ ಅನಿಸೋದಿಲ್ಲ, ಅನಿಸ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ನೀವು ಯೋಚನೆ ಮಾಡಿದಾಗ ಇದು ನಮಗೆ ಚೀಪ್ ಅನ್ಸುತ್ತೆ. ಅವತ್ತಿನ ಇವಾಗ ನಾನು ಅವಾಗ ಹೇಳ್ದಂಗೆ 3 ವರ್ಷಕ್ಕೆ 750 ರೂಪಾಯಿ ಡಿಫ್ರೆನ್ಸ್ ಜಾಸ್ತಿ ಆಗಿದೆ. ಇದನ್ನ ನೀವು ಇನ್ನೊಂದು 3 ವರ್ಷಕ್ಕೆ ಯಾಕಂದ್ರೆ 1ರಿಂದ 2ರಷ್ಟು ಹೆಚ್ಚಾಗಿರುತ್ತೆ. ಅದನ್ನ ನೀವು ನಾಳೆ ಇದನ್ನ ಇವತ್ತು ಯೋಚನೆ ಮಾಡಿದ್ರೆ ಇದು ನಿಮ್ಗೆ ದುಬಾರಿ ಅನ್ಸೋದಿಲ್ಲ. ಇವತ್ತೇ ನೀವು ಇನ್ವೆಸ್ಟ್ ಮಾಡಿ ಬಿಟ್ರೆ ನಿಮಗೆ ನಾಳೆ ದಿನ ಅನುಕೂಲ ಖಂಡಿತ ಆಗುತ್ತೆ ಅಂತ. ಓಕೆ ಸರ್, ನಿಮ್ಮ ಸಮೃದ್ಧಿ ಪ್ರಾಪರ್ಟೀಸ್ಗೆ ಬರುವಂತಹ ಪ್ರತಿಯೊಬ್ಬ ಗ್ರಾಹಕರು ಕೂಡ ಅವರ ಒಂದು ಒಪಿನಿಯನ್ನ ನಿಮ್ಮ ಹತ್ರ ವ್ಯಕ್ತಪಡಿಸ್ತಾ ಇರ್ತಾರೆ. ಯಾಕೆ ಅವರಿಗೆ ತುಂಬ ಇಷ್ಟ ಆಗ್ತಿರೋವಂಥದ್ದು ಸಮೃದ್ಧಿ ಪ್ರಾಪರ್ಟೀಸ್? ಸಮೃದ್ಧಿ ಪ್ರಾಪರ್ಟೀಸ್ ಅಲ್ಲಿ ಮೊದಲನೇದಾಗಿ ಲೇಔಟ್ಗಳು, ನಾವು ಉತ್ತಮ ರೀತಿಯಲ್ಲಿ ಲೇಔಟ್ಗಳನ್ನು ನಿರ್ಮಾಣ ನಮ್ಮಲ್ಲಿ ಹೇಳ್ದಂಗೆ ಬೇಸಿಕ್ ಕಮ್ಯುನಿಟೀಸ್ ಆಗಿರ್ಬೋದು, ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಕ್ಲಿಯರ್ ಟೈಟಲ್ ಅಂತ ಹೇಳ್ತೀವಿ, ಕ್ಲಿಯರ್ ಆಗಿದೆ. ಯಾವುದೇ ನೀವು ಲಾಯರ್ ನೀವು ಲೀಗಲ್ ಹೋದ್ರು ಎಲ್ಲೂ ಕೂಡ ನಿಮಗೆ 0.1% ಅಷ್ಟು ಕೂಡ ನಿಮಗೆ ಲೀಗಲ್ ಬರದೇ ಇರಲ್ಲ. 100% ಲೀಗಲ್ ಡಾಕ್ಯುಮೆಂಟ್. ಅವರಿಗೆ ನಿಮಗೆ ಬ್ಯಾಂಕ್ ಸೌಲಭ್ಯಕ್ಕೆ ಹೋಗ್ತೀವಿ ಅಂದ್ರೆ ಅವ್ರಿಗೆ ಏನೇನು ಡಾಕ್ಯುಮೆಂಟೇಶನ್ ಬೇಕು ಆ ಡಾಕ್ಯುಮೆಂಟೇಶನ್ ಕೂಡ ನಾವು ನೀಟಾಗಿ ಪ್ರೊವೈಡ್ ಮಾಡ್ತೀವಿ. ಸರ್ವಿಸ್ ಅಂತ ಹೇಳ್ತೀವಿ. ಸಮೃದ್ಧಿ ಪ್ರಾಪರ್ಟೀಸ್ ಅಲ್ಲಿ ಸರ್ವಿಸ್ ನಾವು ಉತ್ತಮವಾಗಿ ಕೊಡ್ತೀವಿ. ಕಸ್ಟಮರ್ಗೆ ಇವತ್ತು ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟು ಅಪ್ಪ ನಮ್ದು ರಿಲೇಷನ್ ಮುಗಿದೋಯ್ತು ಅಂತ ಹೇಳೋದಿಲ್ಲ. ನಾವು ಪ್ರತಿಯೊಬ್ಬರಿಗೂ ಸಮೃದ್ಧಿ ಪ್ರಾಪರ್ಟೀಸ್ ಅಲ್ಲಿ ಬರೋರ್ಗೆ ಏನು ಹೇಳ್ತೀವಿ ಅಂದ್ರೆ, ಇವತ್ತಿನಿಂದ ನೀವು ನಮ್ಮಲ್ಲಿ ಸೈಟ್ ತಗೊಂಡಾಗ ಅವತ್ತಿನಿಂದ ನಿಮ್ಮ ರಿಲೇಶನ್ಶಿಪ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀವಿ. ಅವತ್ತು ಕಸ್ಟಮರ್ ಇನ್ನು ಮುಂದೆ ನಮ್ಮ ರಿಲೇಶನ್ಶಿಪ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಓಕೆ. ಸೊ ಪ್ರತಿಯೊಬ್ಬರಿಗೂ ಅಂದರೆ ಹೇಗೆ ನೀವು ಒಂದು ಆತ್ಮವಿಶ್ವಾಸದಿಂದನೇ ಗ್ರಾಹಕರಿಗೆ ಹೇಳ್ತಾ ಇದ್ದೀರಾ ಅಂತ ಅಂದರೆ, ಎಲ್ಲವೂ ಕೂಡ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ, ಪಾರದರ್ಶಕತೆಯಿಂದ ಕೂಡಿದೆ, ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಸಂಶಯ ಇರೋದೇ ಇಲ್ಲ. ಸೊ ಕಾನೂನುಬದ್ಧವಾಗಿದೆ, ಡಾಕ್ಯುಮೆಂಟೇಷನ್ ಎಲ್ಲ ಇದೆ, ನೀವು ಎಲ್ಲಾದರೂ ಹೋಗಿ ವೆರಿಫೈ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಸಂಶಯನೇ ಬೇಡ. ಹಾಗಾಗಿ ನಮ್ಮ ಹತ್ರ ಅದಾದಮೇಲೆ ನೀವು ಯೋಚನೆ ಮಾಡಿ, ಆವಾಗ ಸೈಟನ್ನ ಆಟೋಮೆಟಿಕ್ ಅವ್ರು ಬಂದು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಖಂಡಿತ ಕಣ್ಣು ಮುಚ್ಚಿಕೊಂಡು ಕೂಡ ನೀವು ಸಮೃದ್ಧಿ ಪ್ರಾಪರ್ಟೀಸ್ ಅಲ್ಲಿ ಸೈಟ್ನ ಪರ್ಚೇಸ್ ಮಾಡಿ ಆ ರೀತಿಯಾದಂತ ನಾನು ಭರವಸೆ ಕೊಡ್ತೀನಿ. ನಾನು ಹೇಳ್ದಂಗೆ ನಾವು ಫಸ್ಟ್ ಹೇಳದೆ ಕಸ್ಟಮರ್ಗೆ ಫಸ್ಟ್ ಬುಕ್ ಮಾಡಿ ನಿಮ್ಮ ಸೈಟ್ನ ಓಕೆ ಮಾಡ್ಕೊಳ್ಳಿ, ವಿಸಿಟ್ ಮಾಡಿ ಓಕೆ ಮಾಡಿ, ನಂತರ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ನೀವು ಲೀಗಲ್ ಹೋಗಿ, ನಾವು ಪ್ರತಿಯೊಬ್ಬರಿಗೂ ಗ್ರಾಹಕರಿಗೂ ಅದೇ ಹೇಳೋದು, ನೀವು ಲೀಗಲ್ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಕಸ್ಟಮರ್ಗೆ ಅವ್ರಿಗೂ ಗೊತ್ತಾಗಬೇಕು ನಾವು ಏನು ಅಂತ. ಈಗ ಒಂದು ಬಂಗಾರನ ಉಜ್ಜಿ ನೋಡಿದಾಗಲೇ ಬಂಗಾರ ಅಂತ ಗೊತ್ತಾಗಲ್ಲ. ಬಂಗಾರ ತರ ನಾನಾ ರೀತಿ ಕಾಣ್ಬೋದು, ಅದ್ರ ಎಲ್ಲವೂ ಬಂಗಾರ ಆಗೋದಿಲ್ಲ. ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಕಸ್ಟಮರ್ ಗ್ರಾಹಕರಿಗೆ
ಫಸ್ಟ್ ನೀವು ಲೀಗಲ್ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಸ್ಯಾಟಿಸ್ಫೈ ಆಗಬೇಕು, ಆಮೇಲೆ ನಮಗೆ ನಿಮ್ಮ ನಿರ್ಧಾರ ತಿಳಿಸಿ ಅಂತ ಹೇಳ್ತೀವಿ. ಓಕೆ, ಖಂಡಿತ. ಸೊ ಹಾಗಾಗಿ ಇಂಥ ಒಂದು ದೃಢತೆ, ಆತ್ಮವಿಶ್ವಾಸ ಅನ್ನೋದು ನಮ್ಮ ವಿಜಯ್ ಕುಮಾರ್ ಸರ್ ಮುಖದಲ್ಲಿದೆ ಅಂತ ಅಂದರೆ ಸೊ ಎಲ್ಲವೂ ಕೂಡ ಪಾರದರ್ಶಕತೆಯಿಂದ ಕೂಡಿದೆ. ಹಾಗಾಗಿ ಸೊ ಇದ್ರ ಬಗ್ಗೆ ಸಂಶಯ ಇಲ್ಲದೆ ನೀವು ಕೂಡ ಒಂದು ಸೈಟನ್ನು ಪರ್ಚೇಸ್ ಮಾಡಿ ನಿಸ್ಸಂಶಯವಾಗಿ ಒಂದು ಸ್ವಂತ ಸೂರನ್ನು ನೀವು ನಿರ್ಮಾಣ ಮಾಡ್ಕೊಳ್ಳಿ ಅನ್ನೋದೇ ಅವರ ಒಂದು ಸ್ವಂತ ಅನಿಸಿಕೆ. ಹಾಗೂ ಸರ್, ಇವಾಗ ತುಂಬ ಜನ ಸೈಟ್ ವಿಸಿಟ್ಗೆ ಬರೋಕ್ಕಾಗದೇ ಇರ್ಬೋದು, ಬೇರೆ ಊರಿಂದ ಕೂತ್ಕೊಂಡು ಕಾರ್ಯಕ್ರಮನ ಒಂದು ವಾಹಿನಿಲಿ ವೀಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅನ್ನೋದಾದರೆ ಅದಕ್ಕೂ ಕೂಡ ಫೆಸಿಲಿಟೀಸ್ ಇದೆಯಾ? ಫೆಸಿಲಿಟಿ ಇದೆ, ನಾನು ಅದನ್ನೇ ಹೇಳೋದು. ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು. ನಾನು ಫಸ್ಟ್ ನೀವು ಸೈಟ್ನ ಬಂದು ನೋಡಿ. ಅಕಸ್ಮಾತ್ ಆಗಲ್ಲ, ತುಂಬ ಒಟ್ಟು ನಮ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು. ಅಲ್ಲ, ಕಾನ್ಫಿಡೆನ್ಸ್ ಬರಲಿ, ನಾವು ಪ್ರತಿಯೊಬ್ಬರಿಗೂ ಹೇಳೋದೇ ಅದೇ, ನೀವು ಬಂದು ಸೈಟ್ ನೋಡಬೇಕು. ಯಾಕಂದರೆ ಎಲ್ಲೋ ಕುಂತ್ಕೊಂಡು ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನೀವು ಸೈಟ್ ನಿಮ್ಗೆ ಗೊತ್ತಾಗಲ್ಲ. ನಾನು ಹೇಳ್ಬೋದು ಸೈಟ್ ಹಂಗಿದೆ ಹಿಂಗಿದೆ ಅಂತ, ನಾನು ಏನು ಹೇಳೋದು, ನಿಮ್ಗೆ ಅಲ್ಲಿ ಹೋಗಿ ನೇರವಾಗಿ ನೋಡಿದಾಗಲೇ ಅದು ಏನು ನಾವು ಹೇಳಿದ್ದೀವಿ ಅಲ್ಲಿ ಏನಿದೆ, ನಾವು ಏನು ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ನಾವು ಕುತ್ಕೊಂಡು ಇವತ್ತು ನೀವು ಆನ್ಲೈನ್ ಬುಕ್ ಮಾಡಿಬಿಟ್ರೆ ಆಗೋದಿಲ್ಲ. ನೀವು ಬಂದು ಸೈಟ್ ನೋಡಬೇಕು, ನಿಮ್ಗೆ ಯಾವ ಸೈಟ್ ಬೇಕು, ಕಾರ್ನರ್ ಬೇಕಾ, ಏನೇನು ಸುತ್ತಮುತ್ತ ಡೆವಲಪ್ಮೆಂಟ್ ಮಾಡಿದ್ದಾರೆ, ಲೇಔಟಲ್ಲಿ ಏನು ಮಾಡಿದ್ದಾರೆ ಕೆಲಸ, ಏನು ಮಾಡ್ತಾ ಇದ್ದಾರೆ, ಏನು ಕೊಡ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ನೀವು ಬಂದು ಫಸ್ಟ್ ಸೈಟ್ ನೋಡಿ ಆಮೇಲೆ ಬುಕ್ ಮಾಡಿ ಅಂತ ಹೇಳ್ತೀನಿ ನಾನು. ಓಕೆ ಸರ್, ಮೈಸೂರು ರಸ್ತೆ ಹಾಗೂ ನೆಲಮಂಗಲದಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಸ್ಕ್ವೇರ್ ಫೀಟು ಎಷ್ಟು ಯಾವ ದರದಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ತಿಳಿಸ್ಕೊಟ್ರೆ. ಆದರೆ ಗೌರಿಬಿದನೂರು ಬಗ್ಗೆ DDCP ಅಪ್ರೂವ್ಡ್ ಕನ್ವರ್ಷನ್ ಸೈಟ್ ಬೇರೆ ಅದು, ಸೊ ಅದು ಒಂದು ರೇಟ್ ರಿವೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಗೌರಿಬಿದನೂರಲ್ಲಿ ನಿಮಗೆ DDCP ಅಪ್ರೂವ್ಡ್, DC ಕನ್ವರ್ಟೆಡ್ ಮತ್ತು DDCP ಅಪ್ರೂವ್ಡ್ ಸೈಟ್ 4 ಲಕ್ಷಕ್ಕೆ ನಿಮ್ಗೆ ಸಿಗ್ತಾ ಇದೆ. ಬೇಸಿಕ್ ಕಮ್ಯುನಿಟಿ, ಇವಾಗ ಏನೇನು ಅಮ್ಯುನಿಟೀಸ್ ಹೇಳಿದೆ, ರೋಡ್ ಆಗಿರ್ಬೋದು, ವಿದ್ಯುತ್ ಶಕ್ತಿ, ಒಳಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಇದೇ ವ್ಯವಸ್ಥೆಗಳು ಎಲ್ಲ ಅಲ್ಲೂ ಬರ್ತದೆ. ಈ ವ್ಯವಸ್ಥೆಗೆ ನಿಮ್ಗೆ 4 ಲಕ್ಷ ರೂಪಾಯಿಗೆ ಸೈಟ್ನ ಸಿಗ್ತಾ ಇದೆ. ಇದರಲ್ಲಿ ಈ ಖಾತಾ, ಇಂಡಿವಿಜುವಲ್ ಈ ಖಾತಾ ಅಂತ ಬರುತ್ತೆ. ಪ್ರತಿಯೊಂದು ಸೈಟ್ಗೂ ಅದರ ಅಂತ ಸಪ್ರೇಟ್ ಖಾತಾಗಳು ಬರುತ್ತೆ. ಇದು ಈ ಖಾತಾ, ಇದು 4 ಲಕ್ಷಕ್ಕೆ ನಾವು 30-40 ಕೊಡ್ತಾ ಇದ್ದೀವಿ. ಓಕೆ, 4 ಲಕ್ಷಕ್ಕೆ 30-40 ಸೈಟ್. ಖಂಡಿತ ಮೇಡಮ್. ಸರ್, ಇಷ್ಟು ಅಪ್ರೂವ್ಡ್ ಸೈಟ್, ಕನ್ವರ್ಷನ್ ಸೈಟ್ಸ್ ತುಂಬ ಕಡಿಮೆಗೆ ತುಂಬ ಇದರಲ್ಲಿ ಕೊಡ್ತಾ ಇದ್ದೀರಾ, ಗ್ರಾಹಕರಿಗೆ ತುಂಬ ಖುಷಿಯಾಗಿರ್ತಾರೆ ಅಂತ ಅನ್ಸುತ್ತಲ್ಲ ನಿಮ್ಮಲ್ಲಿ ಪರ್ಚೇಸ್ ಮಾಡೋರು? ಖಂಡಿತ ಮೇಡಮ್. ಈಗ ಮುಂದುವರೆ ಬೆಳೀತಾರಂತ ನಗರ ಆಗಿರ್ಬೋದು, ಗೌರಿಬಿದನೂರು ಆಗಿರ್ಬೋದು, ಅದರಿಂದ ಅಲ್ಲಿ ನಾವು ಸೈಟ್ನ 4 ಲಕ್ಷಕ್ಕೆ 30-40 ಕೊಡ್ತಾ ಇದ್ದೀವಿ. ಓಕೆ, ಇದೇ ರೇಟು ಮುಂದಿನ ದಿನಗಳಲ್ಲಿ ಮುಂದುವರಿಯುತ್ತಾ ಅಥವಾ ಏನಾದರೂ ಚೇಂಜಸ್ ಇರುತ್ತಾ ಸರ್? ಚೇಂಜಸ್ ಆಗೇ ಆಗುತ್ತೆ. 2017-18ರಲ್ಲಿ 2 ಲಕ್ಷಕ್ಕೆ ನಾವು 30-40 ಕೊಟ್ಟಿದ್ದೀವಿ ಗೌರಿಬಿದನೂರಲ್ಲಿ. ಈಗ ಮೊದಲನೇ ಅಂತ, ಎರಡನೇ ಅಂತ 4 ಸ್ಟೇಜ್ ಮಾಡಿದ್ದೀವಿ, ಕಂಪ್ಲೀಟ್ ಆಗಿದೆ. ಆ ಇದರಲ್ಲಿ ನಾವು 2 ಲಕ್ಷಕ್ಕೆ 2.5 ಲಕ್ಷಕ್ಕೆಲ್ಲ ಕೊಟ್ಟಿದ್ದೀವಿ 2017-18ರಲ್ಲಿ. ಈಗ 4 ಲಕ್ಷ ಇದೆ. ಈಗಾಗಲೇ ಹೇಳ್ದಂಗೆ ಡೆವಲಪ್ಮೆಂಟ್ ಆಗ್ತಾ ರೇಟು ಜಾಸ್ತಿ ಆಗ್ತಾ ಅದು ಡೆವಲಪ್ ಆಗಿಬಿಡುತ್ತೆ ಅಂತ ಏನು ಮಾಡಿದ್ವಿ, 4 ಲಕ್ಷಕ್ಕೆ 30-40 ಕೊಡ್ತಾ ಇದ್ದೀವಿ. ಓಕೆ, ಸೊ ಬೆಂಗಳೂರಲ್ಲಿ ವಾಸ ಮಾಡುವಂತಹ ಜನಗಳು ಒಂದ್ಸಾರಿ ಯೋಚನೆ ಮಾಡ್ತಾರೆ, ಹೇಗಿದ್ರು ನಾವು ಬೆಂಗಳೂರು ನಗರದ ಟ್ರಾಫಿಕ್ ಇದರಲ್ಲೇ ತುಂಬ ಸಮಯವನ್ನು ವ್ಯರ್ಥ ಮಾಡ್ತೀವಿ, ಅದ್ರ ಬದಲಿಗೆ ಗೌರಿಬಿದನೂರಲ್ಲಿ ಮನೆ ಕಟ್ಕೊಂಡು ಟ್ರಾವೆಲ್ ಮಾಡಿದ್ರು ಆಗುತ್ತೆ ಅಂತ ಅನ್ಕೊಂಡು 4 ಲಕ್ಷನ ಅವರು ಐ ಥಿಂಕ್ ಅವ್ರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಖಂಡಿತ. ಈಗ ನೋಡಿ, ಮನೆ ಕಟ್ಕೊಂಡು ವಾಸಕ್ಕೆ ಬರ್ತೀನಿ ಅಂದ್ರೆ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ, ಇವತ್ತಿನ ದಿನದಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ, ಮುಂದಕ್ಕೆ ನನಗೆ ರೇಟು ಬಂದ್ಮೇಲೆ ನನ್ನ ಫ್ಯೂಚರ್ಗೆ ಅನುಕೂಲ ಆಗುತ್ತೆ ಅನ್ನೋದು ಮಾಡಬಹುದು. ಏನಂದ್ರೆ ಅಲ್ಲಿ ಯಾಕೆ ಮಾಡಬೇಕು ಅಂದ್ರೆ, ನಮ್ಮ ಲೇಔಟಿಂದ 6 ಕಿಲೋಮೀಟರ್ ಡಿಸ್ಟೆನ್ಸ್ಲಿ 130 ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ, 130 ಎಕರೆಸ್. ಆಲ್ರೆಡಿ ಈಗ ದೊಡ್ಡ ಕಂಪ್ನಿಗಳೆಲ್ಲ ಶಿಫ್ಟ್ ಆಗಿದೆ, ದೊಡ್ಡ ಕಂಪ್ನಿಗಳು ಇಂಡಸ್ಟ್ರಿಗಳು ನಡೀತಾ ಇದೆ. ಇವಾಗ ಯಲಹಂಕದಿಂದ ಇಂದೂಪುರ ಗಂಟ ನಿಮಗೆ ಡಬಲ್ ರೋಡ್ ಆಗಿದೆ. ಮೊದಲು ಸಿಂಗಲ್ ರೋಡ್, ಈಗ ಡಬಲ್ ರೋಡ್ ಆಗಿದೆ, ಟೋಲ್ ರೋಡ್ ಆಗಿದೆ. ಈ ರೀತಿಯಾದ ಸುತ್ತಮುತ್ತ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ಏರ್ಪೋರ್ಟ್ಗೆ ನಿಮ್ಗೆ 35 ಕಿಲೋಮೀಟರ್, ದೇವನಹಳ್ಳಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 35 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸುತ್ತಮುತ್ತ ಡೆವಲಪ್ಮೆಂಟ್ ಆಗುವಂತ ಜಾಗಗಳಿದೆ. ಅದರಿಂದ ಇವತ್ತಿನ ದಿನಗಳಲ್ಲಿ ನೀವು ಗೌರಿಬಿದನೂರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಓಕೆ ಸರ್, ತುಂಬಾ ಫೆಸಿಲಿಟೀಸ್ ಇದೆ ಗೌರಿಬಿದನೂರಲ್ಲಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಆದರೂ ಕೂಡ ಒಂದು 4 ಲಕ್ಷದಲ್ಲಿ ನಮ್ಮ ಗ್ರಾಹಕರಿಗೆ ಕೈಗೆಟುಕುವಂತಹ ಒಂದು ದರದಲ್ಲಿ ನೀಡ್ತಾ ಇದ್ದೀರಾ. ಸೊ ಉತ್ತಮವಾದಂಥ ಫೆಸಿಲಿಟೀಸ್ ಕೂಡ ಇದೆ ಸರ್. ವಿಜಯ್ ಕುಮಾರ್ ಸರ್, ಈಗ ನಾವು ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಅದನ್ನು ಸಾಕಷ್ಟು ಬಾರಿ ಪರಿಶೀಲನೆ ಮಾಡ್ತೀವಿ, ಬಾಳಿಕೆ ಬರ್ತಾ ಸದೃಢವಾಗಿದೆಯಾ. ಸೊ ಇದೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾದ್ರೆ ಇನ್ನು ನಾವು ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಕೂಡ ವಾಸ ಮಾಡುವಂತಹ ಒಂದು ಜಾಗ, ಎಷ್ಟೋ ತಲೆಮಾರುಗಳು ವಾಸ ಮಾಡುವಂತಹ ಜಾಗ ಅಂತ ಅಂದರೆ ನಾವು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಮುಂದಾದಾಗ ಅದು ಎಷ್ಟೇ ದುಡ್ಡಾಗಿರಬಹುದು, ಯಾವ ಅಂಶಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ?
ಈಗ ಲೇಔಟು ಮೊದಲಿಗೆ ನೀವು ಲೇಔಟ್ ನೋಡ್ತೀರಾ, ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಬೇಕಾಗುತ್ತೆ ಮುಂಚೆ. ಓಕೆ. ನೀವು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡೋದು ನಿಮ್ಗೆ ಗೊತ್ತಾಗೋದಿಲ್ಲ. ಯಾರು ಸೈಟ್ ಕೊಡ್ತಾರೆ ಅವ್ರ ಡಾಕ್ಯುಮೆಂಟ್ಸ್ನ ಪರಿಶೀಲನೆ ಮಾಡಬೇಕು. ಓಕೆ. ಇವಾಗ ನಿಮ್ಗೆ ಗೊತ್ತಾಗಲ್ಲ ಡಾಕ್ಯುಮೆಂಟ್ಸ್ ಇವಾಗ ಏನಿದೆ ಅಂತ, ಏನು ಪೇಪರು ಏನಾಗಿದೆ, ಏನು ಅಪ್ರೂವ್ಡ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನೀವು ಯಾಕೆ ಹೋಗಬೇಕು, ಮೊದಲು ಲಾಯರ್ ಹತ್ರ ತೊಗೊಂಡೋಗ್ಬೇಕು ಡಾಕ್ಯುಮೆಂಟ್ಸ್ನ. ಲಾಯರ್ ಹತ್ರ ತೊಗೊಂಡೋದ್ರೆ ನಿಮಗೆ ಅವರು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ, ಏನು ಅಪ್ರೂವ್ಡ್ ಆಗಿದೆ, ಏನು ಕನ್ವರ್ಷನ್ ಆಗಿದೆ, ಏನು ಡಾಕ್ಯುಮೆಂಟ್ಸ್ ಇದೆ, ಓಕೆನಾ ಡಾಕ್ಯುಮೆಂಟ್ಸ್, ಲೇಔಟ್ ನಾವು ತಗೋಬೋದಾ, ಸೈಟ್ನ ಪರ್ಚೇಸ್ ಮಾಡ್ಬೋದಾ, ಈ ರೀತಿಯಾದ ಅಂತ ಗೈಡ್ಲೈನ್ಸ್ ಅವ್ರು ಕೊಡ್ತಾರೆ. ಅದು ನಾವು ಅದಕ್ಕೆ ಪ್ರತಿಯೊಬ್ಬರು ಗ್ರಾಹಕರುಗಳಿದೆ ಫಸ್ಟ್ ನೀವು ಲೀಗಲ್ ಹೋಗಿ ಚೆಕ್ ಮಾಡಿಸಿ, ನಿಮಗೆ ಓಕೆ ಆಗ್ಬೇಕು ಸೈಟು. ಇವಾಗ ನಾನು ಎಲ್ಲೋ ಒಂದು ಕಡೆ ದುಡ್ಡು ಕೊಟ್ಬಿಟ್ಟಿದ್ದೀನಪ್ಪ ಹೆಂಗಪ್ಪ ಅನ್ನೋದು ಭಯ ನಿಮ್ಗೆ ಹೋಗ್ಬೇಕು ಅಂದರೆ ನೀವು ಲೀಗಲ್ ವೆರಿಫೈ ಮಾಡ್ಕೋಬೇಕು ಡಾಕ್ಯುಮೆಂಟ್. ಆ ಕೆಲಸ ನೀವು ಮಾಡಿದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ. ಸೊ ಅಕಸ್ಮಾತ್ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ರೂ ನೀವು ಕಾನೂನನ್ನ ತಿಳ್ಕೊಂಡಿರೋ ಹತ್ರ ಹೋಗಿ ಅದನ್ನ ಪರಿಶೀಲನೆ ಮಾಡಿಸಿ. ನಾವೇ ಸೊ ಅದ್ರ ಮುಖಾಂತರ ಅವ್ರಿಗೆ ಎಲ್ಲಿ ಇಷ್ಟನೋ ಅದು ಪರಿಶೀಲನೆ ಮಾಡ್ಕೊಬಂದು ಒಂದ್ಸರಿ ಅವ್ರಿಗೆಲ್ಲವೂ ಕೂಡ ಓಕೆ ಅಂತ ಅನ್ಸಿದ್ರೆ ಇನ್ವೆಸ್ಟ್ ಮಾಡಬಹುದು. ಓಕೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಎಲ್ಲವನ್ನ ಒಂದು ಪರ್ಚೇಸ್ ಮಾಡಬೇಕು ಅಂದಾಗಲೇ ಒಂದು 100-200 ರೂಪಾಯಿಗೆ ನಾವು ಅಷ್ಟು ಬಾರಿ ಯೋಚನೆ ಮಾಡ್ತೀವಿ ಅಂದರೆ ಇನ್ನು ಎಷ್ಟೋ ಲಕ್ಷ ಕೊಟ್ಟು ಇನ್ವೆಸ್ಟ್ ಮಾಡಿ ತಗೊಳ್ಳೋಂತಹ ಜಾಗದ ಬಗ್ಗೆ ಯೋಚನೆ ಮಾಡೋ ಸಹಜ. ಪ್ರತಿಯೊಬ್ಬ ಮನುಷ್ಯ ಕೂಡ ಯೋಚನೆ ಮಾಡಲೇಬೇಕಂತ. 100 ರೂಪಾಯಿಗೆ ಅದೇ ಆದ ಬೆಲೆ ಇದೆ. ಓಕೆ. ಲಕ್ಷಾಂತರ ರೂಪಾಯಿ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಅದ್ರ ಬಗ್ಗೆ ನೀವು ಕೂಲಂಕುಷವಾಗಿ ವಿಚಾರಿಸ್ಬಿಟ್ಟು ನಂತರ ಮುಂದುವರಿಬೇಕು ಅಂತ ನಾನು ಹೇಳ್ತೀನಿ ಖಂಡಿತವಾಗಿ. ಓಕೆ ಸರ್, ಮುಂದಿನ ದಿನಗಳಲ್ಲಿ ಸಮೃದ್ಧಿ ಪ್ರಾಪರ್ಟೀಸ್ ಅವರು ಎಲ್ಲೆಲ್ಲಿ ಜಾಗವನ್ನು ನೀಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ ಅನ್ನೋದು ಕೂಡ ನಮ್ಮ ವೀಕ್ಷಕರಿಗೆ ತಿಳ್ಕೊಳ್ಳಿ. ಈಗ ನಾವು ಚಿಕ್ಕಬಳ್ಳಾಪುರ ಗೌರಿಬಿದನೂರು ಜಿಲ್ಲೆಯಲ್ಲಿ 4 ಅಂತ ನಾವು ಮುಗಿಸಿದೀವಿ. ಓಕೆ. ಮೊದಲನೇದು, 2ನೇದು ಮತ್ತೆ 3, 4ನೇ ಅಂತ ಮುಗಿಸಿದ್ವಿ. ಈಗ ಇನ್ನು 5ನೇ ಅಂತನ ಪ್ರಾರಂಭಿಸಿದ್ವಿ. ಈಗಾಗಲೇ ಬುಕ್ಕಿಂಗ್ಗಳು ನಡೀತಾ ಇದೆ. ನಂತರ BMRD ದೊಡ್ಡ ಮರ ಮೈಸೂರು ರೋಡ್ ಚಂದ್ರಪ್ಪ ಸರ್ಕಲ್ BMRD ಅಪ್ರೂವ್ಡ್ ಇದೆ. ಮತ್ತು ನೆಲಮಂಗಲ BMRD ಅಪ್ರೂವ್ಡ್ ಇದೆ. ಸುತ್ತಮುತ್ತ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಕನಕಪುರ ರೋಡ್ ರಸ್ತೆ ಆಗಿರ್ಬೋದು, ಇನ್ನು ಸರ್ಜಾಪುರ ರಸ್ತೆ ಆಗಿರ್ಬೋದು, ಆ ಕಡೆ ಎಲ್ಲ ಮಾಡಬೇಕು ಅನ್ನೋ ಆಲೋಚನೆಗಳಿದೆ. ಓಕೆ. ಮುಂದಿನ ಯೋಜನೆಗಳು ಚೆನ್ನಾಗೇ ಇದೆ. ಡಿಫ್ರೆಂಟ್ ಆಗಿ ಸರ್ಜಾಪುರ ರೋಡು, ಕನಕಪುರ ರೋಡು, ಯಾಕಂದ್ರೆ ಬೆಂಗಳೂರು ಬೆಳೀತಾ ಇದೆ. ಖಂಡಿತ ಇದರ ದಿಕ್ಕಿನಲ್ಲೇ ನಾವು ಸಾಗಬೇಕು ಅನ್ನೋದು ನಮ್ಮ ಆಲೋಚನೆ ಅಷ್ಟೇ. ಎಸ್. ಹಾಗೆ ಬೆಂಗಳೂರು ನಗರ ಹೇಗೆ ಬೆಳೀತಾ ಹೋಗ್ತಾ ಇದೆಯೋ ಹಾಗೆ ನಮ್ಮ ಸಮೃದ್ಧಿ ಪ್ರಾಪರ್ಟೀಸರು ಕೂಡ ಸಮೃದ್ಧವಾಗಿ ಭೂಮಿಯನ್ನು ನಮ್ಮ ಗ್ರಾಹಕರಿಗೆ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂಥ ಯೋಜನೆಗಳನ್ನು ಅವರು ರೂಪಿಸ್ಕೊಳ್ತಾ ಇದ್ದಾರೆ. ನಿಮಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಗ್ರಾಹಕರಿಗೆ ಹಾಗೂ ವೀಕ್ಷಕರಿಗೆ ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಜನೆ ಮಾಡ್ತಾ ಇರೋರಿಗೆ ಸೊ ಯಾವ ರೀತಿಯಾದಂಥ ಒಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಸೈಟನ್ನು ಇನ್ವೆಸ್ಟ್ ಮಾಡಬೇಕು, ಹಾಗೆ ಪರ್ಚೇಸ್ ಮಾಡಬೇಕು, ಸ್ವಂತ ಸೂರನ್ನ ಕಟ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಹಾಗೆ ಸಮೃದ್ಧಿ ಪ್ರಾಪರ್ಟೀಸಲ್ಲಿ ಏನೆಲ್ಲ ಸೌಕರ್ಯಗಳಿದೆ, ಅಪ್ರೂವ್ಡ್ ಸೈಟ್ಗಳು ಹೇಗೆ ಲಭ್ಯ ಇದೆ ಎಲ್ಲವನ್ನೂ ಕೂಡ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಸಮೃದ್ಧಿ ಪ್ರಾಪರ್ಟೀಸಲ್ಲಿ ಯಾಕೆ ಸೈಟನ್ನು ನಾವು ತಗೊಳ್ಬೇಕಾಗುತ್ತೆ? ಯಾಕಂದರೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಅಂತ ಅಂದರೆ ಕಾನೂನುಬದ್ಧವಾಗಿದೆ ಹಾಗೂ ನಮ್ಮ ಡಾಕ್ಯುಮೆಂಟೇಷನ್ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ. ಜೊತೆಗೆ ನಾವು ತೆಗೆದುಕೊಳ್ಳುವಂತಹ ಸೈಟ್ ಕೂಡ ಅಪ್ರೂವ್ಡ್ ಸೈಟ್, BMRD ಹಾಗೂ DC ಕನ್ವರ್ಷನ್ ಹಾಗೂ DDCP ಅಪ್ರೂವ್ಡ್. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇರಬೇಕಾದ್ರೆ ನೀವು ಕೂಡ ಯೋಚನೆ ಮಾಡದೆ ನಿಮ್ಮದೇ ಆದಂಥ ಒಂದು ಸ್ವಂತ ಸೂರನ್ನ ನೀವು ಹೊಂದಬೇಕು ಅಂತಂದರೆ ಸಮೃದ್ಧಿ ಪ್ರಾಪರ್ಟೀಸ್ಗೆ ಭೇಟಿ ನೀಡಿ ಅಂತ ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.